ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಸದ್ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ, ಸಿದ್ಧಾರೂಢರ ಪಾದಾರವಿಂದಗಳಿಗೆ ಪೊಡಮಟ್ಟು ಸಮಸ್ತ ದೇವತೆಗಳಿಗೆ ವಂದಿಸಿ, ಭಗವಂತನು ಅರ್ಜುನನನ್ನು ಕುರಿತು ಯೋಗಾರೂಢನಾಗಲಿಕ್ಕೆ ಸುಮಾರು ಶ್ಲೋಕಗಳಿಂದ ಉಪದೇಶವನ್ನು ಮಾಡಿದ್ದಾರೆ. ಆ ಯೋಗಾರೂಢಿ ಅವಸ್ಥೆಯು, ಸ್ಥಿತಿಯು ಅನಾಯಾಸವಾಗಿ ಪ್ರಾಪ್ತವಾಗುವಂಥದ್ದು ಅಲ್ಲ. ಅದಕ್ಕೆ ಸಾಧಕನಾದವನು ಬಹು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗಿದ್ದ ಕಾಲಕ್ಕೆ ಅವನಿಗೆ ಸಿದ್ಧನಾಗಲಿಕ್ಕೆ ಬರ್ತದೆ. ಆದ್ದರಿಂದ ಇಂದ್ರಿಯ, ದೇಹ, ಮನಸ್ಸು ಇವು ಮೂರು ವಶ ಮಾಡಿಕೊಂಡ ಮನುಷ್ಯನಿಗೆ ಯೋಗವು ಸಿದ್ಧವಾಗುತ್ತದೆ ವಿನಃ ಇವುಗಳನ್ನು ಸ್ವತಂತ್ರವಾಗಿ ಬಿಟ್ಟರೆ ಅವನಿಗೆ ಪರಮಾತ್ಮನ ಜೊತೆ ಯೋಗ ಸಂಭವಿಸುವುದಿಲ್ಲ. ಆದ್ದರಿಂದ ಯೋಗಿ ಆಗಲಿಕ್ಕೆ ಕೆಲವೊಂದು ನಿಯಮಗಳು ಅದಾವೆ. ಯಾವುದೇ ಒಂದು ಹುದ್ದೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ರೆ ಕ್ವಾಲಿಫಿಕೇಷನ್ ಅದಾವೆ. SP ಆಗಬೇಕಾದ್ರೆ, DC ಆಗಬೇಕಾದ್ರೆ, IAS, IPS ಪರೀಕ್ಷೆ ಪಾಸ್ ಆಗಬೇಕು. IPS ಪರೀಕ್ಷೆ ಪಾಸ್ ಆದಂದ್ರೆ ಅವ SP ಆಗ್ತಾನೆ. IAS ಪರೀಕ್ಷೆ ಪಾಸ್ ಆದರೆ ಅವ DC ಆಗ್ತಾನೆ. ಅದು ಕ್ವಾಲಿಫಿಕೇಷನ್ ಅದು ಇದ್ದರೆ ಅವ ಆಗ್ತಾನೆ ಅಂತ. ಹಾಗೆ ಅರ್ಜುನ, ನೀನು ಒಂದು ವೇಳೆ ಯೋಗಾರೂಢನಾಗಬೇಕು ಆಗಿತ್ತಂದ್ರೆ ಮೊದಲ ಯುಕ್ತನಾಗಬೇಕು. ಯುಕ್ತನಾದಿ ಅಂದ್ರೆ ಯೋಗಿ ಆಗ್ತಿ. ಯೋಗಿ ಆದರೆ ಯೋಗಾರೂಢನಾಗ್ತಿ. ಆದ್ದರಿಂದ ಅದನ್ನು ಮೊದಲ ನೀನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡು. ಅದನ್ನು ಸಾಧಿಸಿದೆ ಅಂದ್ರೆ ನೀ ಶಾಂತಾಗಿರ್ತಿ. ಯಾವ ವ್ಯವಹಾರವು ನಿನ್ನ ಮನುಷ್ಯನ ಮೇಲೆ ಪರಿಣಾಮ ಮಾಡುವುದಿಲ್ಲ. ಅದಕ್ಕೆ ಜ್ಞಾನಿ ಹೇಗಿದ್ದರೂ ಚಂದ, ಜ್ಞಾನಿ ಮನುಷ್ಯ ಹೇಗಿದ್ದರೂ ಚಂದ ಅಂತ ಯಾಕೆ ಹೇಳಿದ್ರು, ಅವನ ಮನಸ್ಸು ಪ್ರಶಾಂತ ಅದ. ಆದ್ದರಿಂದ ನೀ ಮೊದಲ ಯುಕ್ತನಾಗು, ಆಮೇಲೆ ಯೋಗಿ ಆಗಲಿಕ್ಕೆ ಬರ್ತದೆ ಅಂತ ಪರಮಾತ್ಮ ಹೇಳಿದರೆ, ಅರ್ಜುನ ಕೇಳ ಹೆಂಗಾಗಬೇಕು, ಯುಕ್ತ ಹೆಂಗಾಗಬೇಕು, ಯೋಗ ಹೇಗೆ ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ನಿಯಮ ಅದ. ಭಕ್ತಿ ಆಗ್ಬೇಕಾದ್ರೆ ಹೆಂಗೆ, ಜ್ಞಾನಿ ಆಗ್ಬೇಕಾದ್ರೆ ಹೆಂಗೆ, ಯೋಗಿ ಆಗ್ಬೇಕಾದ್ರೆ ಎಲ್ಲದಕ್ಕೂ ಒಂದು ನಿಯಮ ಅದ. ಆ ನಿಯಮಗಳನ್ನು ಬಿಟ್ಟು ನೀನು ವ್ಯವಹರಿಸಿದರೆ ಯೋಗಿ ಆಗಲಿಕ್ಕೆ ಬರುವುದಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಾದರೆ ಅರ್ಜುನ ಹೇಗೆ ಇರಬೇಕು ಅಂದರೆ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಯೋಗಿ ಹೆಂಗಿರಬೇಕು, ಯೋಗಿ
ಯುಂಜೀತ ಸತತ ಆತ್ಮಾನಂ ರಹಸ್ಯ ಸ್ಥಿತ ಏಕಾಕಿ ಯತಚಿತ್ತಾತ್ಮ ನಿರಾಶಿ ಅಪರಿಗ್ರಹ. ಇಷ್ಟು ಕ್ವಾಲಿಫಿಕೇಷನ್ ಅದಾವ. ಹಾಗಾಗಿ ಯೋಗ್ಯಾಕೆ ಇಷ್ಟು ಕ್ವಾಲಿಫಿಕೇಷನ್, ಇಷ್ಟು ಡಿಗ್ರಿ ಬೇಕು ಅವನಿಗೆ. ಇಷ್ಟು ಡಿಗ್ರಿಗಳಿದ್ದರೆ ಅವನು ಎಸ್ ಪಿ ಹಾಕ್ಕಾನ, ಅವನು ಡಿ ಸಿ ಹಾಕ್ಕಾನ. ಹಾಗೆ ಯೋಗಿ ಆಗಲಿಕ್ಕೆ ಏನೇನು ಬೇಕು ಅಂದರೆ ಒಂದೊಂದು ಹೇಳ್ತಾರೆ. ಯತಚಿತ್ತಾತ್ಮ ಇರಬೇಕು. ಅವ ಏನು ಮಾಡಬೇಕು? ಯೋಗಿ ಯುಂಜೀತ. ಯುಂಜೀತ ಅಂದರೆ ಏನು ರೀ? ನಿರಂತರ ಪ್ರಯತ್ನ. ಅದರಾಗೆ ಮನಸ್ಸು ಅಂತಾರಲ್ಲ, ಅದರಾಗೆ ಮನಸ್ಸು. ರಸ್ಸಿ ಆವತ್ತ ಜಾವತ್ತ ಶಿಲ್ಪರ ಪಡತ ನಿಶಾನ. ಹಾಗೇನಪ್ಪ, ತನ್ನನ್ನು ತೊಡಗಿಸಿಕೊಳ್ಳಬೇಕು. ಯುಂಜಿತ ಅಂದರೆ ಏನು? ತನ್ನನ್ನು ತೊಡಗಿಸಿಕೊಳ್ಳಬೇಕು. ಪೈಲ್ವಾನ ಅದೇ ಮಾಡ್ತಾನೆ ನೋಡ್ರಿ. ಎದ್ರು ಅದೇ ಮಾಡವ, ಕುಂತರು ಅದೇ ಮಾಡವ. ಹೆಂಗೆ ತನ್ನನ್ನು ಪೈಲ್ವಾನ್ ಆಗವ, ಮುಂಜಾನೆ ಬೈಟಕ್ಕೆ ಹೊಡಿತಾನೆ, 10 ಮಣಿಗೆ ಬೈಟಕ್ಕೆ ಹೊಡ್ತಾನೆ, ಚಂತಾನ ತಿಂತಾನೆ, ಒಂದ್ರ ಮೇಲೆ ಒಂದು ತಿಂತ ಇರ್ತಾನೆ, ಒಂದು ಮಾಡ್ತಾ ಇರ್ತಾನೆ. ಪಚನ ಮಾಡೋದೇ ಒಂದು ಕೆಲಸ, ಅದು ಉಂಡೋದು. ಅದು ಉಂಡೋದೆಲ್ಲ ರಕ್ತ ಆಗಬೇಕು. ಆ ಕೆಲಸ ಹೆಂಗೆ ಮಾಡ್ತಾನೆ? ಸುಮ್ಮಾತಾನೆ ಉಂಡ ಮಲಗಿದ್ರೆ ಪೈಲ್ವಾನ್ ಆಗಂಗಿಲ್ಲ. ಅವನು ಉಣೋದ್ರ ಜೊತೆಗೆ ಅದನ್ನು ಪರಿಶ್ರಮ ಮಾಡಬೇಕು. ಹಂಗೆ ಇಲ್ಲಿ ಯೋಗಿ ಆತ್ಮಾನಂ ಸತತಂ ಯುಂಜೀತ, ಅದರೊಳಗೆ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಸತತಂ ಯಾವಾಗಾರು ಅಮ್ಮಲ್ಲ, ಮುಂಜಾನೆ ಓದ್ದೆ, ಸಾಯಂಕಾಲ ಓದ್ದೆ, ಚಂತನ ಓದಬೇಕೆ. ಹಿಂದಿಂದ ಮುಂದೆ, ಮುಂದಿನ ಹಿಂದೆ, ಕೆಳಗಿನ ಮೇಲೆ, ಮೇಲಿಂದ ಕೆಳಗೆ. ತಾನೇ ಪ್ರಶ್ನೆ ಮಾಡಬೇಕು, ತಾನೇ ಉತ್ತರ ಹುಡುಕಬೇಕಾದ್ರೆ. ಬರೀ ಹಿಂಗೆ ಓದ್ಬಿಟ್ಟ ಹಳ್ಳಿಗೆ ಹೇಳ್ತಾರಲ್ಲ, ಎತ್ಗಳು ಹೇಳ್ತಾವೆ, ಏನು ತೊಯ್ಯಂಗಿಲ್ಲ ಬಿಡಂಗಿಲ್ಲ, ಮಾಡ್ಕೊತ ಹೋಗ್ತಾವೆ ಎತ್ಗಳು. ಏನು ಭೂಮಿ ತೊಯ್ತದ? ಏನೋ ತೊಯ್ಯಂಗಿಲ್ಲ, ಸುಮ್ಮನೆ ಗೆರಿ ಬೀಳ್ತಾವೆ ಅಷ್ಟೇ. ಆಗ ಮನುಷ್ಯ ಏನಪ್ಪ ಅಂತ ಕೇಳಿದರೆ, ಸತತವಾಗಿ. ಸತತ ಅಂದ್ರೇನು? ಪ್ರತಿದಿನ, ಪ್ರತಿ ಕ್ಷಣ. ಸತತ ಅಂದರೆ ಏನು ರೀ? ನಿತ್ಯ ಬೇರೆ, ಸತತ ಬೇರೆ. ನಿತ್ಯ ಅಂದ್ರೆ ದಿನ, ಸತತ ಅಂದ್ರೆ ಪ್ರತಿ ಕ್ಷಣ. ಅದಕ್ಕೆ ಸತತಂ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ. 2 ಶಬ್ದ ಇಟ್ಟಾನೆ ಪರಮಾತ್ಮ. ನಿತ್ಯನೂ ಇಟ್ಟಾನೆ, ಸತತನೂ ಇಟ್ಟಾನೆ. 2 ಒಂದೇ ಅರ್ಥ ಇಲ್ಲ. ನಿತ್ಯ ಅಂದ್ರೆ ಪ್ರತಿದಿನ, ಸತತ ಅಂದ್ರೆ ಪ್ರತಿ ಕ್ಷಣ. ಅದಕ್ಕೇನು ಶಬ್ದ ಇಟ್ಟ. ಇಲ್ಲಿನೂ ಅಂತಾನೆ ಏನಂದ್ರೆ ಅವರು ಯೋಗಿ ಯುಂಜೀತ ಸತತಂ. ಸತತಂ ಒಟ್ಟ ಪುರುಸತಿ ಇಲ್ದಂಗೆ ಅದಕ್ಕೆ ತೊಡಗಿಸಬೇಕು. ಅದು ಧ್ಯಾನದಲ್ಲಿ ಕೊಂಡಿರಬೇಕು, ಚಿಂತನೆಯಲ್ಲಿ ಕೊಂಡಿರಬೇಕು. ತಮೇವೇಕಂ ಜಾನತ ಅನ್ಯವಾಚೋ ವಿಮುಂಚತ. ಮಾತಾಡಿದ್ರೆ ಅದೇ ಮಾತಾಡಬೇಕು, ಅದರಲ್ಲಿ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ಪ್ರಬೋಧನಂ ಏತದೇಕ ಪರತ್ವ ಬ್ರಹ್ಮಾಭ್ಯಾಸ. ಇದೆ ಹೇಳ್ತಾರೆ ಅವರು. ಆತ್ಮಾನಂ ತನ್ನನ್ನು, ಮನಸ್ಸನ್ನು, ದೇಹವನ್ನು, ಇಲ್ಲಿ ಆತ್ಮಕ ದೇಹವನ್ನು ಶಬ್ದ ಮಾಡ್ಯಾರ. ಅದಕ್ಕೆ ಕುಂಡಿಸ್ಬೇಕಲ್ರಿ, ರಸಿ ಸ್ಥಿತ. ಅದಕ್ಕಂತಾರೆ ಅವರು. ಅವು ಸತತವಾಗಿ ನೋಡಿರಿ, ನಮಗೆ 1 ತಾಸು ಕೊಂಡಿರ್ಬೇಕಾದ್ರೆ 1 ತಾಸಕ್ಕೆ 19 ಆಸನ ಹಾಕ್ತೇವೆ ನಾವು. 1 ಆಸನ ಅಳಿಗಾಡ್ತೇವೆ. ಸತತ ಹೆಂಗಾಗಬೇಕು? ಅದು ಅಭ್ಯಾಸ. ಅದು ಅಭ್ಯಾಸದಿಂದ ಮನುಷ್ಯನಿಗೆ ಆಗ್ತಾ. ಏನು ಅಸಾಧ್ಯ, ಅಭ್ಯಾಸಕ್ಕೆ ಅಸಾಧ್ಯವಾದ ವಸ್ತುವೇ ಜಗತ್ತಿನಾಗಿಲ್ಲ. ಅದಕ್ಕೆ ಹೇಳಿದ್ರು ಅವರು ಯುಂಜೀತ ಅಂದರೆ ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ಏನಪ್ಪ ಅಂತ ಕೇಳಿದರೆ ಪ್ರಯತ್ನ ಇರಬೇಕು. ಆತ್ಮಾನಂ ತನ್ನನ್ನು, ದೇಹವನ್ನು, ಮನಸ್ಸನ್ನು ಯೋಗಿ ಸತತ ಪ್ರತಿ ಕ್ಷಣ ಯುಂಜೀತ ಸಾಧನೆಯಲ್ಲಿ ತೊಡಗಿಸಬೇಕು. ಅದು ಮಾಡ್ತಾನೆ ಇರಬೇಕು. ಅದಲ್ಲ ಓದ್ತೀರಿ ಬಿಡ್ರಿ, ಬರೀರಿ, ಬರಿತೀರಿ ಹೇಳ್ರಿ,
ಹೇಳೋಕ್ಕಲ್ಲ ಕೇಳ್ರಿ. ಸತತ ಅದೇ ಇರ್ಬೇಕು, ಅದ್ರ ಬಿಟ್ಟು ಮತ್ತೊಂದೇನು ಇರೋಂಗಿಲ್ಲ. ಅದಕ್ಕೆ ಅದರವು ಯುಂಜೀತ ಯೋಗಿ ಆಗಬೇಕನ್ನುವನು ಆತ್ಮನಂ ಸತತ ಯುಂಜೀತ, ಸದಾ ಧ್ಯಾನ ಕಾರ್ಯಕ್ರಮದಲ್ಲಿ ಇರಬೇಕು ನಾವು. ಎಲ್ಲಿರಿ? ಎಲ್ಲಿ? ಮಾರ್ಕೆಟ್ದಾಗ? ಎಲ್ಲಿ? ಇಲ್ಲ, ರಹಸ್ಯ ಸ್ಥಿತ. ಸ್ಥಿತ ಶಬ್ದ ಬರೋಬರದ ಇರಬೇಕು, ಕೂಡಿರಬೇಕು, ಇದ್ದು ಸ್ಥಿತ ಇದ್ದು. ಎಲ್ಲಿ? ರಹಸ್ಯ. ರಹಸ್ಯ ಅಂದರೆ ಏನು? ಭಾಳ ಮಾತು ರಹಸ್ಯ ಅದ ರೀ. ರಹಸ್ಯದ ಅಂದರೆ ಏನು? ಎಲ್ಲರಿಗೂ ಗೊತ್ತಾಗಿಲ್ಲ, ಅದಕ್ಕೆ ರಹಸ್ಯ ಅಂತ. ಹಿಂಗೆ ಇವನು ಬಜಾರ್ದಾಗ ಕುಂಡ್ರಬೇಡ ಅಂತ ರಹಸ್ಯ ಅಂದರೆ ಎಲ್ಲರೇ ಏಕಾಂತ ಸ್ಥಾನದಲ್ಲಿ, ಯಾರ್ದು ಗದ್ದಲಿಲ್ಲಲ್ಲಿ, ಯಾರ್ದು ಗದ್ದಲಿರಬಾರ್ದು, ಲೌಕಿಕ ವ್ಯವಹಾರಗಳ ಸಂಬಂಧ ಎಲ್ಲಿ ಇರಬಾರ್ದು, ಅದಕ್ಕೆ ರಹಸ್ಯ ಅಂತೇಳಿ. ಅಂಥಲ್ಲಿ ಏನಪ್ಪ ಅಂತ ಕೇಳಿದರೆ ಅವ ಇದ್ದು ಅಲ್ಲಿ ಇರಬೇಕು. ಈ ಯೋಗವನ್ನು ಮಾಡ್ತಕ್ಕಂಥ ಯುಕ್ತ ಪುರುಷನು ಒಬ್ಬನೇ ಏನಪ್ಪ ಅಂತ ಕೇಳಿ ಎಲ್ಲಿ? ರಹಸ್ಯ ಸ್ಥಾನದೊಳಗೆ, ಅಂದರೆ ಗದ್ದಲೆ ಇದ್ದಲ್ಲಿ, ಎಲ್ಲಿ ಜನರ ಗದ್ದಲೆ ಇರಬಾರ್ದು, ಶಾಂತ ಇರಬೇಕು. ಎಲ್ಲಿ ಗದ್ದಲೆ ಇಲ್ಲ, ಮನುಷ್ಯರು ಇದ್ದಲ್ಲಿ ಅಂದರೆ ಮತ್ತು ಹುಲಿ ಕಡ್ಡಿ ಇದ್ದಲ್ಲಿ ಅಲ್ಲ. ಮತ್ತು ಅವು ಅನ್ನಕತ್ತು ಅಂದ್ರೆ ಮತ್ತು ಇವನಿಗೆ ಹಂಗೆ ಧ್ಯಾನ ಹಾಕೋದು ಹಂಗಿಲ್ಲ. ರಹಸ್ಯ ಅಂದರೆ ಏಕಾಂತ, ಯಾರು ಇರೋಂಗಿಲ್ಲ ಅಂಥ ಸ್ಥಾನದಲ್ಲಿ ಇರಬೇಕು. ಹೌದ್ರಿ. ಮತ್ತು ಎಷ್ಟು ಮಂದಿ? ಒಬ್ಬನೇ. ಶಾಸ್ತ್ರದಾಗ ಹೇಳಿದ್ರು ಈ ವಿಷಯವನ್ನು ಒಬ್ಬನೇ ಮಾಡಬೇಕು, ಮತ್ತೊಬ್ಬರಿಲ್ಲ. ಅದಕ್ಕೆ ಹೇಳ್ಯಾರ, ಧ್ಯಾನ ಮಾಡೋಕ್ಕೆ ಒಬ್ಬ, ಅಭ್ಯಾಸ ಮಾಡೋಕ್ಕೆ ಇಬ್ಬರು, ದಾರಿ ನಡೆಯೋಕ್ಕೆ 3 ಮಂದಿ, ಜಗಳ ತೆಗಿಯೋಕೆ 4 ಮಂದಿ ಹೇಳ್ಯಾರ. ಧ್ಯಾನ ಮಾಡ್ಬೇಕಾದ್ರೆ ಒಬ್ಬನೇ ಇರ್ಬೇಕು, ಅಭ್ಯಾಸ ಮಾಡೋಕ್ಕೆ ಇಬ್ಬರು ಇರ್ಬೇಕು. ಹೌದಾ? ದಾರಿಗೆ ಹೋಗೋಕ್ಕೆ ಇಬ್ಬರೇ ನಡೆಯಂಗಿಲ್ಲ. ಅವ ಎಲ್ಲರೂ ನಿಂತ ಅಂದ್ರೆ ಶ್ರೀಧರ ಚರಿತ್ರೆ ಬರ್ತಲ್ಲ, ಅವ ನಿಂತ ಮುಂದೆ ಹುಲಿ ಬಂತಾಕಿ, ಹುಲಿ ಬಂತಲ್ಲ, ಅದಕ್ಕೆ ದಾರಿಗೆ ಹೋಗೋಕ್ಕೆ ಒಬ್ಬ ಅದಕ್ಕೆ ನಿಂತ ಅಂದ್ರೆ ಇಬ್ಬರು ಇರ್ಬೇಕು, ಧೈರ್ಯ ಇರ್ತಾರೆ. ದಾರಿ ನಡೆಯೋಕ್ಕೆ 3 ಮಂದಿ, 4 ಮಂದಿ ಕೂಡಿದ್ರಿ ಅಂದರೆ ಬಡಗಿ ತೊಗೊಂಡೇ ಕೊಂಡಿರ್ಬೇಕು. ಒಬ್ಬರು ಮಾತ್ರ ಒಬ್ರು ಕೇಳೋಂಗಿಲ್ಲ. ಅದಕ್ಕೆ 4 ಮಂದಿ ಕೂಡಿದ್ರೆ ಜಗಳ, 3 ಮಂದಿ ಕೂಡಿದ್ರೆ ದಾರಿ, ಇಬ್ಬರು ಕೂಡಿದ್ರೆ ಅಭ್ಯಾಸ, ಒಬ್ಬ ಕೂಡಿದ್ರೆ ಧ್ಯಾನ. ಅದಕ್ಕೆ ಹೇಳಿದ್ರು ಏಕಾಕಿ, ಅವನೇ. ಅದು ರಹಸ್ಯಸ್ಥಿತ, ನಿರ್ಜನವಾದ, ಯಾವುದು ತ್ರಾಸು ಇಲ್ಲದಲ್ಲಿ, ಯಾವುದು ಆವಾಜ್ ಬಂದಿರಬಾರ್ದು. ಭಾಳ ಗಾಳಿ, ಭಾಳ ಬಿಸಿಲ, ಭಾಳ ಮಳೆ, ಇಂಥ ಜಾಗದಾಗ ಹೋಗ್ಕೊಂತಾರೆ ಅಭ್ಯಾಸ ಆಗಿಲ್ಲ. ಅದಕ್ಕೆ ಹಂಗೆ ಸರಿಯಾಗಿ ಯೋಗ್ಯ ಜಾಗವನ್ನು ಹುಡುಕಿ. ಹೆಂಗೆ ಮನುಷ್ಯ ಮನೆ ಕಟ್ಟಾಗ ಹುಡುಕ್ತಾನೆ ನೋಡ್ರಿ, ರೋಡ್ ದಂಡಿಗಿರ್ಬೇಕು, ಸುತ್ತಮುತ್ತ ಯಾರೋ ಮನೆ ಇರಬಾರ್ದು. ನೋಡ್ತಾನಲ್ಲ, ಮನೆ ಕಟ್ಟಂಗಿಟ್ಟು ವಿಚಾರ ಮಾಡ್ತಾನೆ. ಮನೆಯಿಂದ ಹೊರ ಬಂದ ರೋಡೇ ಇರಬೇಕು. ಹಂಗೆ ಇವನು ಕೂಡ ಜಾಗ ಹೆಂಗೆ ಹುಡುಕಬೇಕು? ಉಪದ್ರವರಹಿತವಾದ ಜಾಗ. ಜನರ ಉಪದ್ರವ, ಪಶು ಪಕ್ಷಿಗಳ ಉಪದ್ರವ, ಪ್ರಾಣಿಗಳ ಉಪದ್ರವ, ಇವು ಯಾವ ಉಪದ್ರವ ಇಲ್ಲಂಥ, ಹೌದಲ್ಲ, ಉಪದ್ರವ ಇಲ್ಲಂಥ ಜಾಗ. ಅದಕ್ಕೆ ರಹಸ್ಯ ಅಂತಲ್ಲಿರಬೇಕು. ಬಹಳ ರಹಸ್ಯವಾದ ಜಾಗ ಅಂದರೆ ಗದ್ದೆ ಇದ್ದಲ್ಲಿ ಜಾಗ. ಒಬ್ಬ ಹೆಂಗೆ ಒಬ್ಬನೇ ಜೊತೆಗಿದ್ರೆ ಮಾತಾಡ್ತೇವೆ. ಏನು ಸುದ್ದಿ ಅವ ಹೇಳ್ತಾನೆ, ನೀ ಚಲೋ ಇದ್ದರೆ ಅವ ಮಾತಾಡಿಸ್ತಾನೆ, ಹೆಂಗೆ ಮಾಡೋಣ, ನೀ ಗಪ್ಪಿದ್ರೆ ಅವ ಮಾತಾಡ್ತಾನೆ. ಅದಕ್ಕೆ ಧ್ಯಾನಕ್ಕೆ ಒಬ್ಬನೇ ಇರ್ಬೇಕು ಮನುಷ್ಯರು, ಏಕಾಕಿ. ಹಾಗೆ ಮತ್ತೆ ಹೆಂಗೆ ಯಥಚಿತ್ತ ಆತ್ಮ ದೇಹ, ಚಿತ್ತ ಮನಸ್ಸು. ಇಲ್ಲಿ ಆತ್ಮ ಅಂದರೆ ದೇಹ ಅದ,
ಯತ ಚಿತ್ತ ಆತ್ಮ ಎರಡು. ಆತ್ಮ ಅಂದ್ರೆ ದೇಹ, ಚಿತ್ತ ಅಂದ್ರೆ ಮನಸ್ಸು. ಇವು ಯತ ಅಂದರೆ ಗೆದ್ದಿರಬೇಕು, ಕಂಟ್ರೋಲ್ದಾಗಿರಬೇಕು. ಅದಕ್ಕೆ ಯತಮಾನ ಯತಿರೇಕ ವೈರಾಗ್ಯ ಅದಾವಲ್ರಿ. ಹಾಗೇನಪ್ಪ ಅಂದರೆ ಇವು ತನ್ನ ಕೈಯೊಳಗೆ ಇರಬೇಕು. ದೇಹವು ಮನಸ್ಸು. ದೇಹ ನಮ್ಮ ಕೈಯಾಗದ, ಮನಸ್ಸು ನಮ್ಮ ಕೈಯಾಗಿಲ್ಲ. ಮನಸ್ಸು ನಮ್ಮ ಕೈಯಾಗದ, ಕುಂಡ್ರ ಬಿಡಂಗಿಲ್ಲ. ಟೊಂಕ ನುಯ್ತದ, ಮೊಳಕಾಲು ನುಯ್ತಾವ, ಗೋಣ ನುಯ್ತದ ಮತ್ತು ಧ್ಯಾನ ಏನು ಮಾಡ್ತಾನೆ? ಮಾಡಂಗಿಲ್ಲ. ಶರೀರವು ತನ್ನ ಅದೇನಿರಬೇಕು. ಶರೀರ ಅದೇನಿರಬೇಕು ಅಂದ್ರೆ ಆಹಾರದ ಮೇಲೆ ಭಾಳ ಎಚ್ಚರ ಇರಬೇಕು. ಹೌದಲ್ರಿ? ಧಾತುಗಳು ಅದರ ಆಹಾರದಿಂದನೇ ಉತ್ಪನ್ನ ಆಗ್ತಾವೆ. ಸಾತ್ವಿಕ ಧಾತು ಇತ್ತು ಅಂದ್ರೆ ಬೇರೆ, ರಾಜಸ ಇತ್ತು ಅಂದರೆ ಮುಂದೆ ಹೇಳ್ತಾನವ, ಅನ್ನಗಳಲ್ಲಿ ಹೇಳ್ತಾನವ. ತಾಮಸ ಅನ್ನ ಯಾವುದು, ರಾಜಸ ಅನ್ನ ಯಾವುದು, ಸಾತ್ವಿಕ ಅನ್ನ ಯಾವುದು, ಅವೆಲ್ಲ ಹೇಳ್ತಾರೆ ಮುಂದೆ. ಅದಕ್ಕೇ ಪರಮಾತ್ಮ ಅಂತಾನೆ ತನ್ನ ಶರೀರವು ಅದನ್ನು ಗೆದಿಬೇಕು, ಮನಸ್ಸು ಗೆದಿಬೇಕು. ಶರೀರ ಗೆದ್ದಾನ, ಮನಸ್ಸು ಗೆದ್ದಿಲ್ಲ. ಮನಸ್ಸಿಗೆ ಹೇಳ್ದಂಗೆ ಕೇಳ್ತದೆ, ಶರೀರಕ್ಕೆ ಕುಂಡ್ರಗಳ ಕೇಳಬೇಕಂತ ಭಾಳ ಇಚ್ಛಾದ ಶಾಸ್ತ್ರ. ಕುಂಡ್ರಕ್ಕೆ ಬರಲಿದ್ರೆ ಏನು ಮಾಡ್ತಾರೆ? ಕುಂಡ್ರಕ್ಕೆ ಮೊಳಕಾಲು ಹೊಡ್ಯಾಕತ್ತು, ಟೊಂಕ ಹೊಡ್ಯಾಕತ್ತು, ಬೆನ್ನು ಹೊಡ್ಯಾಕತ್ತು. ಸಾಕಪ್ಪ ಶಾಸ್ತ್ರ. ಶಾಸ್ತ್ರದಾಗ ಮನಸ್ಸು ಇರೋಂಗಿಲ್ಲ, ಆ ಬೆನ್ನಾಗೆ ಮನಸ್ಸಿರ್ತದೆ. ಹಿಂಗೆ ಅದಕ್ಕಂತ ಯತಚಿತ್ತಾತ್ಮ. ಶರೀರವು ಮನಸ್ಸು ಇವೆರಡನ್ನು ಕಂಟ್ರೋಲ್ದಾಗಿರಬೇಕು, ಗೆದ್ದಿರಬೇಕು, ಸ್ವಾಧೀನ ಮಾಡಿಕೊಂಡಿರಬೇಕು. ಇಂಥವ ಯೋಗ ಮಾಡಬೇಕು ನೋಡಪ್ಪ. ಮೊದಲು ಊರಿಗೆ ಹೋಗಿತ್ತ ಮೊದಲು ಹೆಂಗೆ ಅರಿವಿ ಪಂಟಿ ರೊಕ್ಕ ಗೊಳೆ ಮಾಡ್ತೀರಿಲ್ಲ. 2 ದಿನ ಊರಿಗೆ ಹೋಗಿತ್ತು ಅಂದ್ರೆ ಅರಿವಿ ಬಟ್ಟೆ ಗಿಟ್ಟಿ ಗೊಳೆ ಮಾಡ್ತಾನೆ, ರೊಕ್ಕ ಆದವರೇ ಅನಿಸ್ತಾನೆ. ಬಟ್ಟೆ ರೊಕ್ಕ ಇದ್ದು ಅಂದ್ರೆ ಊರಿಗೆ ಹೋಗಕ್ಕೆ ಗಾಡಿ ಹತ್ತಾನೆ. ಹಂಗೆ ನೀನು ಯೋಗ ಮಾಡಬೇಕಾದ್ರೆ ಇವೆರಡು ಏನೋ ಮನಸ್ಸು, ದೇಹ ಜರೂರಿ ಅದು ರೋಗ ಕುಂತು ಅಂದರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಕೆಮ್ಮ ದಮ್ಮ ಇತ್ತು ಅಂದ್ರೆ ಸಂಕೋಚ ಕೊಂಡಿರ್ಬೇಕು, ದೇವ್ರ ಧ್ಯಾನ ಇಲ್ಲ. ಅದಕ್ಕಂತಾರೆ ಅವರು ಯತಚಿತ್ತ ಆತ್ಮ ಅಂದ್ರೆ ದೇಹ, ಚಿತ್ತ ಅಂದ್ರೆ ಮನಸ್ಸು. ಇವೆರಡನ್ನೂ ಕೂಡ ಏನಪ್ಪ ಅಂದ್ರೆ ಸ್ವಾಧೀನ ಮಾಡಿಕೊಂಡಿರ್ಬೇಕು. ಇವೆರಡೂ ಸ್ವಾಧೀನ ಮಾಡಿಕೊಳ್ಳಬೇಕು ಅಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಸು ಕರ್ಮಸು ಯುಕ್ತ ಸ್ವಪ್ನವಬೋಧಸ್ಯ. ಮುಂದೆ ಹೇಳ್ತಾರೆ ಯೋಗೋ ಭವತಿ ದುಃಖ. ಅದಕ್ಕೆ ಯೋಗ ನಿಂದ ಸಮಸ್ತ ದುಃಖವನ್ನು ಕಳೀತದೆ. ಅದಕ್ಕೆ ಮತ್ತೆ ಹೆಂಗಿರ್ಬೇಕು? ಆಮೇಲೆ ನಿರಾಶಿ. ಧ್ಯಾನಕ್ಕೆ ಕುಂತಾನ ಏನಾರೇ ಆಶೆ ಮಾಡಿ ನನಗೆ ಸಿದ್ಧಿ ಆಗ್ತಾವ, ನನಗೆ ಮುಂದೆ ಅದು ಆಗ್ತದಂದ್ರೆ ಆ ಸಿದ್ಧಿ ಚಿಂತನೆ, ದೇವ್ರ ಚಿಂತನೆ ಹೋಯ್ತು. ಯಾವುದನ್ನು ಚಿಂತನೆ ಮಾಡೋಂಗಿಲ್ಲ. ಡೂ ದ ವರ್ಕ್ ವೆಲ್. ನಿನಗೆ ಕೆಲಸ ಈಗೇನು ಮಾಡೋಕತ್ತೀವಿ ಕೆಲಸ ಮಾಡು. ಹೌದಲ್ರಿ? ಪರೀಕ್ಷೆ ಕೊಡಬೇಕು. ಪಾಸ್ ಆಗಬೇಕಂದ್ರೆ ಮುಂದಿನ ಕೆಲಸ ಆ ಕಡೆ ಹೋಗ್ತಾ ಈ ಕಡೆ ಹೋಗ್ತಾ ಎಲ್ಲಿ ಹೋಗ್ತಾ ಮೊದಲು ಅದನ್ನು ಬಿಟ್ಟು ಮುಂದೆ ನಾನು ಡಾಕ್ಟರ್ ಆಗ್ತೀನಿ ಚಿಂತೆ ಮಾಡಿದೆ. ಓದಲಿಲ್ಲ ಅಂದರೆ ಡಾಕ್ಟರ್ ಏನಾಗ್ತೀವಿ? ಪ್ಯೂನೂ ಆಗಿಲ್ಲ, ಡಾಕ್ಟ್ರ್ ಇಲ್ಲ. ಮೊದಲು ಏನು ಮಾಡ್ತೀವಿ ಅದು ಕೆಲಸ ಮಾಡು. ಅದಕ್ಕೆ ನಿರಾಶಿ. ಹಾಗೆ ಅದು ಆಗಬೇಕು, ಇದು ಎಲ್ಲ ಬಿಟ್ಬಿಡು. ಇದು ಆಗ ಮೊದಲು ಯುಕ್ತನ. ಯಾವುದು ಪ್ರಪಂಚದ ನಾ ಹಿಂಗೆ ಮಾಡಿದ್ರೆ ನನಗೆ ಸಿದ್ಧಿ ಆಗ್ತಾವೆ, ದೊಡ್ಡವ್ರು ಅಂತಾರೆ, ಮ್ಯಾನ್ಕಿ ಅವೆಲ್ಲ ಬಿಡು. ಯಾವುದೇ ಪ್ರಪಂಚದ ಪದಾರ್ಥಗಳ ಅಧಿಕಾರದ ಮಾನ್ಯತೆಯ ಯಾವ ಇಡಬಾರ್ದು. ಅದಕ್ಕೆ ಮೊದಲ ಮಾನಾಪಮಾನಿಯೋ ತುಲ್ಯ ಹೇಳಿ ಬಂದಾರ. ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೋಗ್ಬೇಡ. ನಿನ್ನ ಕೆಲಸದ ಯೋಗ ಮಾಡು ಅಷ್ಟೇ. ನಿರಾಶಿ. ಹೌದಲ್ಲ? ಹಂಗೆ ಮತ್ತು ಅಪರಿಗ್ರಹ. ಭಾಳ ಸಾಮಾನು ತೊಗೊಂಡು ಕುಂತಾರೆ ಭಾಳ ಹೈರಾಣ್ರಿ. ನೋಡಿರಿ, ಭಾಳ ಸಾಮಾನು ಮನೆಯಾಗಿದ್ದು ಅಂದ್ರೆ ಮನೆ ಬದಲು ಮಾಡ್ಬೇಕಾದ್ರೆ ಎಷ್ಟು ಹೈರಾಣ ಆಗ್ತದೆ ಹೇಳ್ರಿ.
ಆ ಮೂಲೆಯಾಗ ಸಾಮಾನು, ಈ ಮೂಲೆಯಾಗ ಸಾಮಾನು, ಚಪ್ಪಲ್ದಾಗ ಒಂದು 20 ಚಪ್ಪಲ, ಬೂಟದಾಗ ಒಂದು 20 ಬೂಟ್ಲ, ಕುರ್ಚಿಯಾಗ ಒಂದು 20 ಕುರ್ಚಿ. ಎಷ್ಟು ತ್ರಾಸ ರೀ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ಮನೆಯಿಂದ ಬಳಿಗೆ ಹೋಗ್ಬೇಕಾದ್ರೆ. ಈ ಸಾಮಾನು ಒಯ್ಯಾಕೆ ಬಾಡಿಗೆ ಕೊಟ್ಟು ಸಾಮಾನು ಬರ್ತಾವೆ. ಮತ್ತು ಏನು ಮಾಡ್ತೀರಿ? ಇಂಥವಿದ್ದಾರೆ. ಪರಿಗ್ರಹ ಭಾಳ ಮಾಡಬೇಡ್ರಿ. ಪರಿಗ್ರಹ ಭಾಳ ಮಾಡಿದ್ರೆ ಜ್ವಾಕಿ ಮಾಡೋದು ಭಾಳ. ಮನ್ಯಾಗ ಅರಿವು ಭಾಳ ಇದ್ವು ಅಂದ್ರೆ ಉರಿ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅದ್ರಾಗೆ ಅರ್ಧ ಗಂಟೆ ಹೋಗ್ತಾರೆ. ಬೂಟ್ ಭಾಳ ಇದ್ರೆ ಯಾವ ಹಾಕೊಳ್ಳಿ ಅವು ಸುಮ್ಮನೆ ವೇಸ್ಟೇ. ಸೀರೆ ಅರ್ಬಿದೇನು ಕೆಲಸ? ಮರ್ಯಾದೆ ಮುಚ್ಚೋದು. ಬೂಟಿಂದ ಏನು ಕೆಲಸ? ಕಾಲು ಸಂರಕ್ಷಣೆ ಮಾಡೋದು. ಇಟ್ಟೇ ಅದ ಯಾವರೇ ಹಾಕೋ. ಭಾಳ ಮಾಡಿದೆ ಅಂದ್ರೆ ನಿನ್ನ ಫಜೀತಿ ಮಾಡ್ತಾವೆ. ಅದು ಹಾಕೊಳ್ಳೆ, ಇದು ಹಾಕೊಳ್ಳೆ. ಅದಕ್ಕೆ ದೊಡ್ಡವರು ಲಗ್ನಕ್ಕೆ ಅಕ್ಕಿ ಕಾಳು ಬಿದ್ದ ಮೇಲೆ ಯಾಕೆ ಬರ್ತಾರೆ ಅಂದ್ರೆ ಅರ್ಬಿ ಉಡೋದ್ರಾಗೆ ಲೇಟ್ ಹಾಕೋದು ಅವ್ರಿಗೆ. ಆ ಸೀರೆ ಉಳ್ಳೆ, ಈ ಸೀರೆ ಉಳ್ಳೆ, ಆ ಮ್ಯಾಚ ಈ ಮ್ಯಾಚ ಅನ್ನೋದ್ರಾಗೆ ಮ್ಯಾಚ ಮುಗಿದು ಹೋಗಿರ್ತವೆ. ಏನು ರೀ? ಅದಕ್ಕೆ ಅಂತಾರೆ ಅವ್ರು ಎಷ್ಟು ಚಂದ ಹೇಳ್ಯಾರ ನೋಡಿ. ಅದಕ್ಕೆ ಅಂದ್ರೆ ಸಾಮಾನ್ಯ ಮಾಡಬೇಡ. ಪರಿಗ್ರಹ ಇದು ದುಃಖಾಯ. ಪರಿಗ್ರಹ ಏನದ? ದುಃಖ ಕೊಡ್ತದೆ. ಒಂದೇ ಅಡಿಗೆ ಕಾಯಿಪಲ್ಯ ರೊಟ್ಟಿ ಪಟ ಉಂಡು ಬಿಡ್ತೀರಿ. ಒಂದು 4 ಪಲ್ಯ 4 ತಿನ್ನೋದ್ರೆ ಅದು ತಿನ್ನಲೆ ಇದು ತಿನ್ನಲೆ, ಅದು ಚಲೋನೆ ಇದು ಚಲೋನೆ, ಚಲೋ ಅಕ್ಕ ಒಂದಿದ್ರೆ ಉಂಡು ಕಡೆ ಹೊಟ್ಟೆ ತುಂಬೋದು. ಪರಿಗ್ರಹ ದುಃಖಾಯ ಅವ್ರು ಹೇಳಿಬಿಟ್ರು. ಪರಿಗ್ರಹ ಏನದ? ದುಃಖ. ಚಂದ ಎಷ್ಟು ಹೇಳ್ಯಾರ ನೋಡಿ ಶಬ್ದಗಳು ಇಟ್ಟಾರೆ. ಗ್ರಹ ಅಂದ್ರೇನೋ ಭೂತ. ದೆವ್ವ. ದೆವ್ವ ಯಾರಿಗಾರು ಚಲೋ ಇಡ್ತಾವೇನು ರೀ? ಕಾಡೋಕೆ ದೆವ್ವ ಅಂತೇವೆ. ಭಾಳ ಏನು ದೆವ್ವಾಗಿ ಬೆನ್ನು ಹಚ್ಚಾನೋ ಯಪ್ಪ ನಮಗೆ ಅಂತೀರಿ. ಏನು ದೆವ್ವಾಗಿ ಬೆನ್ನು ಹಚ್ಚಾನೋ ಯಪ್ಪ ನಮಗೆ ಕಾಣಂಗಿಲ್ಲ, ದುಃಖ ಕೊಡೋದ್ರೆ ಬಿಡೋಂಗಿಲ್ಲ, ಅವಕ್ಕೆ ದೆವ್ವ ಅಂತಾರೆ. ಈ ಪರಿಗ್ರಹ ಏನದವ್ರಿ? ಇವು ಭೂತ ಅದಾವ. ಆ ಮೊದಲೇ ಹೆಸರೇ ಪಂಚಭೂತ ಭೂತಿ ಅದಾವ. ಈ ಅವನ ಒಳ್ಳೆ ಮಾಡಿದವ ನಮಗೆ ಕಾಡ್ತಾವೆ. ಪರಿಗ್ರಹ ಏನದ? ಪರಿಹಿ ಪುನಃ ಪುನಃ ಗ್ರಹ ದುಃಖಂ ದದಾತಿ ಇತಿ ಪರಿಗ್ರಹ. ಪರಿ ಅಂದ್ರೇನು? ಪುನಃ ಪುನಃ. ಹೌದಲ್ರಿ? ಪುನಃ ಪುನಃ ನಮಗೆ ಯಾವುದು ದುಃಖ ಕೊಡ್ತೋ ಅದಕ್ಕೆ ಪರಿಗ್ರಹ ಅಂತೇವೆ. ಜಗತ್ತಿನ ಎಷ್ಟು ಸಾಮಗ್ರಿ ಅದಾವ ಇವು ಭೂತ ಅದಾವ. ಹೌದಲ್ಲ? ಭೂತ ಇವು ನಮಗೆ ದುಃಖ ಕೊಡ್ತಾವೆ. ಅವು ಸಂಪರ್ಕ ಮಾಡಿದ್ರಿ ಅಂದ್ರೆ ನಮಗೆ ದುಃಖ ಕೊಡ್ತಾವೆ. ಅದಕ್ಕಂತಾರು ಮನುಷ್ಯ ಅಪರಿಗ್ರಹ ಆಗಿರಬೇಕು. ಯಾವುದನ್ನು ಬಹಳ ಸಂಗ್ರಹ ಮಾಡಲಿಕ್ಕೆ ಹೋಗಬಾರ್ದು. ಸಂಗ್ರಹ ಮಾಡೋದು ನಡೆಯಂಗಿಲ್ಲ. ಬೇಕಾದಷ್ಟು ಹಾಕ್ಕೊಳ್ಳೋಕೆ ಒಂದು ಜೋಡಿ ಚಪ್ಪಲಿ ಬೇಕು. 8 ಜೋಡಿ ತಂದ ಶುರುವಾಯಿತು. ಹೋಗೋದು ಅದು ಹಾಕೊಳ್ಳಿ ಇದು ಹಾಕೊಳ್ಳಿ. ಉಡೋಕ್ಕೆ 2 ಬಿಟ್ಟು ಬೇಕು ಮೇಲೆ ಕೆಳಗೆ. ಅದು ಒಳ್ಳೆ ಇದು ಒಳ್ಳೆ. ಬಂಗಾರ ಸಾಮಾನು ಭಾಳ ಮಾಡಿದ್ರಿ ನಡೆಯುದು. ಒಂದು ಮಂಗಳಸೂತ್ರ ಒಂದು ಹಾರ ಸಾಕಪ್ಪ. ಅದು ಹಾಕಲಿ. ಕೈಯಾಗ ಬಂಗಾರ ಒಂದು ಪಾಟ್ಲಿ ಆದರೂ ನಡೀತದೆ. ಪಾಟ್ಲಿ ಹಾಕಲಿ, ಬಿರುವಲ್ಲಿ ಹಾಕಲಿ, ಕಡಗೆ ಹಾಕಲಿ. ಅವು ಹೀಗೆ ಈ ಮನುಷ್ಯ ಏನು ಕೊಡ್ತಾವೆ ನಮ್ಗೆ ಚಿಂತೆ ಮಾಡೋಕೆ ಹಚ್ತಾವ್ರಿ. ಅದು ಇದು ಅದು ಅದಕ್ಕೆ ಇದು ಮಾಡಲಿ ಅದು ಮಾಡಲಿ, ಇದು ತೊಳೆ ಅದು ತಿನ್ನಲೆ ಇದು ತಿನ್ನಲೆ. ಇವೇನಂತ? ಇವು ಪರಿಗ್ರಹ ದುಃಖಾಯ. ಇವು ದುಃಖವನ್ನೇ ಕೊಡ್ತಾನೆ. ಹೆಂಗಿರಬೇಕು? ಪರಿಗ್ರಹ. ಯಾವುದನ್ನು ಭಾಳ ಬಾಳೆ ಮಾಡಬೇಡ್ರಿ. ಭಾಳ ಬಾಳೆ ಬಟ್ಟೆ ಬೇಕಾ 2 ಬಟ್ಟೆ ಇರಲಿ. ಊಟಕ್ಕೆ ತಾಟ ಬೇಕಾ 2 ತಾಟ ಇರಲಿ. ನಿನಗೊಂದು ಯಾರು ಬಂದ್ರೆ ಒಂದು ಇರಲಿ. ಯಾರು ಇರಕ್ಕೆ ಬೇಕಾ ನಿನಗಿಟ್ಟು ಇನ್ನೊಬ್ರು ಮುಖವಾಡು ಜಾಗ ಇರಲಿ. ಹಂಗೆ ಬೇಕಾ? ಭಾಳ ಮಾಡಿದೇವೆ ಅಂದ್ರೆ ಕಸ ಹೊಡಿ ದುಃಖ, ತೊಳೆ ದುಃಖ, ಇಡೋ ದುಃಖ, ಇವೆಲ್ಲ ದುಃಖನೇ ಅದ ಅಂತ ಹೇಳ್ತಾರೆ ಅವರು. ಯೋಗಿ ಮಾಡೋನಿಗೆ, ಯೋಗಿ ಸಾಧನ ಮಾಡೋನು ಸಾಧಕ ಹಿಂಗಿರಬೇಕು. ಸಾಧಕ ಹಿಂಗಿರಕ್ಕೆ ಪ್ರಯತ್ನ ಮಾಡಬೇಕು. ನಿರಾಶಿ ಅಪರಿಗ್ರಹ. ಅದನ್ನು ಟೀಕಾಕಾರರು ಬರೀತಾರೆ. ಯೋಗಿ ಅಂದರೆ ಧ್ಯಾಯಿ, ಧ್ಯಾನ ಮಾಡಬೇಕು ಅನ್ನುವವನು. ಯುಂಜೀತ ತೊಡಗಿಸಿಕೊಳ್ಳಬೇಕು. ಎಲ್ಲಿ? ಸಮಾಧ್ಯಾತ ಧ್ಯಾನದಲ್ಲಿ ತೊಡಗಿಸಿಕೊಳ್ಬೇಕು. ಧ್ಯಾನ ಮಾಡಲಿಕ್ಕೆ ಕುಂಡ್ರಬೇಕು. ಯಾವಾಗ ರೀ? ಮುಂಜಾನೆ 10 ನಿಮಿಷ, ಸಾಯಂಕಾಲ 10 ನಿಮಿಷ ಓದಿದ್ರೆ ನಡೆಯಂಗಿಲ್ಲೇನು? ಮುಂಜಾನೆ 10 ಸಾಯಂಕಾಲ ಇಲ್ಲ. ಸತತಂ ಏನು ರೀ? ಯಾವಾಗಲೂ ನಿತ್ಯ ಅಲ್ಲ,
ಸದಾ. ಅದ್ರ ಮುಂದೆ ಏನಂತೀರಿ? ಸರ್ವದಾ. ಎರಡು ಶಬ್ದ ಅದಾವಲ್ಲ, ಸದಾ ಸರ್ವದಾ. ಸತತಂ ನಿತ್ಯಂ. ಇದಕ್ಕೆ ಅರ್ಥ ಮಾಡ್ಯಾರ. ಸದಾ ಯಾವಾಗಲೂ, ದಿನ. ಸರ್ವದಾ ಪ್ರತಿಕ್ಷಣ. ಸತತಂ, ಸತತಂ ಅಂದ್ರೆ ಸರ್ವದಾ. ಆತ್ಮಾನಂ ಅಂತಃಕರಣಂ. ಏನು ಮಾಡಬೇಕು? ಆ ಮನಸ್ಸನ್ನು ಸದಾ ಧ್ಯಾನ ಮಾಡುವವನು ಮನಸ್ಸನ್ನು ಸದಾ ಏನು ಮಾಡಬೇಕು? ರಹಸಿ ಸ್ಥಿತ. ರಹಸಿ ಅಂದರೆ ಏನು ರೀ? ಏಕಾಂತೆ ಗಿರಿಗುಹಾದು. ಏಕಾಂತ ಅಂದರೆ ಎಲ್ಲಿ? ಗವಿ ಇಲ್ಲ ಗುಡ್ಡ, ಅಲ್ಲಿ ಯಾರೂ ಇರೋಂಗಿಲ್ಲ ಅಂತ ಹೇಳ್ತಾರೆ. ಈಗ ಎಲ್ಲ ಕಡೆ ಮಂದಿ ಅದಾರೆ, ಎಲ್ಲ ಕಡೆ ಮಂದಿಲಿ ಜಾಗನೇ ಇಲ್ಲ. ಆ ಚಂದ್ರಲ್ಲಿ ಹೋಗತ್ತಾರೆ, ಅಲ್ಲಿ ಯಾರು ಏಕಾಂತ ಸಿಗೋದು, ಇಲ್ಲಿ ಯಾರು ಸಿಗಬೇಕು? ರಹಸಿ. ರಹಸ್ಯ ಅಂದರೆ ಏನಪ್ಪ ಅಂತ ಕೇಳಿದರೆ, ಎಲ್ಲಿ ಏಕಾಂತ ಆಗ್ತದೆ, ನಿನಗೆ ಎಲ್ಲಿ ಆಗ್ತದೆ ಅದು ನಿನಗೆ ಏಕಾಂತನೇ. ಮನೆಯಾಗಿರೋದಕ್ಕೆ ಅಡವಾಗಿದ್ದು ಮನೆ ಚಿಂತೆ ಮಾಡ್ತಿದ್ದೆ ಅಂದರೆ ಮನೆಯಾಗಿದ್ದು ಅಡು ಚಿಂತೆ ಎಲ್ಲ ಒಂದೇ. ಅದು ನಿನಗೆ ಎಲ್ಲಿ ಧ್ಯಾನ ಹತ್ತದ ಅದು ನಿನಗೆ ಏಕಾಂತ. ಅದಕ್ಕೆ ಅರ್ಥ ಮಾಡ್ಯಾರ. ರಹಸ್ಯ ಅಂದರೆ ಏಕಾಂತೆ, ಲೋಕಾಂತಿಲ್ಲ. ವಿಚಾರಗಳ ಮಧ್ಯದಲ್ಲಿ ಸಿಲುಕದೆ ನಿರ್ವಿಚಾರನಾಗಿ ಅಲ್ಲ. ಅದಕ್ಕೆ ಏಕಾಕಿ ನ ರಮತೆ. ಶಾಸ್ತ್ರ ಹೇಳಿದೆ, ಏಕಾಕಿ ರಮಣ ಆಗಿಲ್ಲ. ಅವನ ಜೊತೆಗೆ ಜೀವರಬೇಕು, ಪರಮಾತ್ಮರಬೇಕು. ರಮಣ ಮಾಡೋಕ್ಕೆ ಒಬ್ರಿಗೆ ಆಗಿಲ್ಲ. ರಮ ಕ್ರೀಡಾ ಎಂಬ ಧಾತು ಅದಲ್ಲ. ಕ್ರೀಡಾ ಒಬ್ಬರಿಂದ ಹಾಕೋದೇನು, ಇಬ್ಬರಿಂದ. ಯಾರು ಬೇಕು ಅವನಿಗೆ? ದೇಹ ಇರಬೇಕು. ತಂತಾರೆ ರಮಣ ಮಾಡ್ತಾನೆ, ಇಲ್ಲಕ್ಕೆ ಪ್ರಪಂಚದೊಳಗೆ ಮಾಡ್ತಾನೆ, ಪರಮಾತ್ಮ ಜೊತೆಗಾರಿ ಮಾಡ್ತಾನೆ, ಇಲ್ಲ ತನ್ನ ಜೊತೆಗಾರಿ ಮಾಡ್ತಾನೆ. ಅಪ್ಪ ಅವ್ರು ಹೇಳ್ತಿದ್ರು, ನಾಯಿಗೆ ಯಾರೂ ಸಿಗಲಿಲ್ಲ ಅಂದ್ರೆ ಆ ಬಾಲಿನ ಜೊತೆಗೆ ಕಚ್ಚಾಡ ಆಡ್ತದೆ. ಅದು ಬಾಲ್ ಹಿಡ್ಕೋತ ಸಿಗಂಗಿಲ್ಲ, ಆ ಕಡೆ ಓಡಕ್ಕೆ ಹಂಗೆ ಬಾಲ್ ಹಿಡ್ಯಕ್ಕೆ. ಅದು ಏಕಾಕಿ ರಮತೆ. ಹುಡುಕಿ ನಾಯಿ ಸಿಗಲಿಲ್ಲ ಅಂದ್ರೆ ಅದು ಏಕಾಕಿ ರಮತೆ. ಹಾಗೆ ನಮಗೂ ಏನೂ ಸಿಗಲಿಲ್ಲ, ಪರಮಾತ್ಮನ ಗೊತ್ತಾಗಲಿಲ್ಲ, ಯಾರು ಗೊತ್ತಾ? ನಿಂದ ನೀನೇ ಏಕಾಕಿ ರಮತೆ. ಅದಕ್ಕಂತಾರೆ ಅವರು ಏಕಾಕಿ ಏಕಾಂತೆ ಗಿರಿಗುಹಾದವು ಸ್ಥಿತ ಸನ್ ಇದ್ದು. ಏಕಾಕಿ ಅಂದ್ರೇನು? ಅಸಹಾಯನಾಗಿ. ಅಸಹಾಯ ಅಂದ್ರೇನು? ಎಲ್ಲನೂ ಮಾಡಬೇಕು, ನಮಗೆ ಹಾಸಬೇಕು, ನೀರು ತಂದು ಕೊಡಬೇಕು, ಬೆಚ್ಚಗೆ ಮಾಡಿ ಕೊಡಬೇಕು, ಒಗಿಬೇಕು, ನಾವೆಲ್ಲ ಮಾಡ್ತೇವೆ ಧ್ಯಾನ. ಯಾರೂ ಇಲ್ಲ ಅಂತಾರೆ ಅವರು. ಮತ್ತೊಬ್ಬರೇ ಬೇಡ, ನಿನ್ನ ಕೆಲಸ ನೀನೇ ಮಾಡ್ಕೊ ಅಂತಾರೆ. ಏಕಾಕಿ ಅಸಹಾಯ. ಹೌದಲ್ಲ? ಅಲ್ರಿ, ಹಂಗಿಲ್ಲದೆ ಹೆಂಗೆ ಮಾಡೋಕ್ಕೆ ಬರ್ತದೆ? ಏಕಾಕಿ ಅಂದರೆ ಎರಡು ಶಬ್ದದ. ಯಾರೂ ಇಲ್ಲದಲ್ಲಿ ನಿರ್ಜನ ಪ್ರದೇಶ. ಇನ್ನೊಂದು ಏಕಾಕಿ ಅಂದರೆ ಅರ್ಥ ಏನು? ಯಾವ ವಿಷಯಗಳನ್ನ ಚಿಂತನೆ ಮಾಡೋದಿಲ್ಲ, ನೀವು ಒಬ್ಬನೇ ಪರಮಾತ್ಮ ನೀಟೇ ಇರ್ಬೋದು. ಅದಕ್ಕೆ ಹೇಳ್ತಾರೆ, ಬಹು ವಿಚಾರ ಬಹು ಜನದಲ್ಲಿ ಯೋಗವು ಸಿದ್ಧಿಸಲಾಗದು. ಬಹು ವಿಚಾರ ಇದ್ದರೂ ಸಿದ್ಧಂಗಿಲ್ಲ, ಬಹು ಜನ ಇದ್ದರೂ ಸಿದ್ಧಂಗಿಲ್ಲ. ಏಕಾಕಿ ನೀನೊಬ್ಬನೇ, ಜನ ಇಲ್ಲದೆ. ಏಕಾಕಿ ಒಂದೇ ವಿಚಾರ, ಮತ್ತೊಂದು ವಿಚಾರ ಇರೋಂಗಿಲ್ಲ ಅವನಿಗೆ. ಅದಕ್ಕಂತಾರೆ ಅವರು ಏಕಾಕಿ ಅಸಹಾಯ ರಹಸ್ಯ ಸ್ಥಿತತ ಏಕಾಕಿ ಚ. ವಿಚಾರದಲ್ಲಿ ಒಂದೇ ಇರಬೇಕು, ಜನರಲ್ಲಿ ಒಬ್ಬನೇ ಇರಬೇಕು. ನೀ ಬಹುಜನ ಇದ್ದರೆ ಅದು ಯೋಗ ಆಗೋದಿಲ್ಲ, ಯೋಗ ಆಗೋದಿಲ್ಲ. ನೀ ಕುಂತಿ ಮಗ್ಗಲ್ದವ್ರು ಸುಮ್ಕೊಂಡಿರ್ಬೇಕಲ್ಲ. ಹೌದಲ್ಲ? ನೋಡಿರಿ, ಎಷ್ಟೋ ಓದ್ತಿರ್ತಾರೆ, ಇವ ಹೋಗಿ ಕೈ ಆಡ್ತಾನೆ, ಓದು ಬಂದು ಮಾಡ್ತಾರೆ. ಯಾಕೆ ಇವ ಮಾತು ಹೇಳೋದಿರ್ತದಲ್ಲ ರೀ, ನಾವು ಓದೋನಿಗೆ ಬಿಡಿಸ್ತಾರೆ, ಧ್ಯಾನ ಕುಂತಾನೆ ಬಿಡಿಸ್ತಾರೆ ಮನುಷ್ಯ. ಅದಕ್ಕೆ ಯಾರೂ ಇರಬಾರ್ದು. ನಮ್ಮ ವಿಚಾರ ನಮ್ಗೆ ಕೊಂಡ್ರೆ ಬಿಡಲ್ಲ, ಮತ್ತು ಅವ್ರದಿಟ್ಟು ವಿಚಾರ ಬಂದ್ರೆ ನಾವೇನು ಕೊಂಡಿರ್ಬೇಕು? ನಮ್ಮದೇ ನಮಗೆ ವಜ್ಜೆಗಿದೆ, ಮತ್ತು ಅವ್ರದಿಟ್ಟು ವಿಚಾರ ತಂದು ಹಾಕಿ ನಮ್ಮ ಧ್ಯಾನ ಎಲ್ಲಿ ಹತ್ತಬೇಕು? ಅದಕ್ಕೆ ಅಂತಾರೆ ಅವ್ರು ಭಾಳ ಸುಂದರ ಹೇಳ್ಯಾರ, ರಹಸಿ ಏಕಾಂತೆ
ಎಲ್ಲಿ ಜಗ ಹೇಳ್ತಾರೆ, ನಿಂದು ಶರೀರ ಒಂದೇ, ಮನಸ್ಸು ನಿರ್ವಿಚಾರ. ಎಲ್ಲಿ ಎಲ್ಲಿ ನಿನ್ನ ಮನಸ್ಸು ವಿಚಲಿತ ಆಗುವುದಿಲ್ಲೋ ಅಲ್ಲಿ. ಗಿರಿ ಗುಹ. ಯಾವುದೇ ಒಂದು ಮನುಷ್ಯ ಧ್ಯಾನ ಮಾಡತಕ್ಕಂಥವನಿಗೆ ಪದಾರ್ಥಗಳು, ವ್ಯಕ್ತಿಗಳು ನಮಗೆ ಕಂಡ್ರು ಅಂದ್ರೆ ಬುದ್ಧಿ ಭಾಳ ವಿಚಿತ್ರ ಅದ ರೀ. ಲಾಭನೇ ವಿಚಾರ ಮಾಡ್ತದೆ ಅಲ್ವೇ. ಅವರು ಯಾರೇ ಕಂಡ್ರು ಸಹಾಯದಂದ್ರೆ ಅವ್ನು ಚಲೋನ ಕೆಟ್ಟು ಅಂತ ವಿಚಾರ ಮಾಡ್ತಾರೆ. ನಮ್ಗೆ ಬೇಕಾಗೇನೋ ಬೇಡಾಗೇನೋ. ವಸ್ತು ಕಂಡ್ರು ನಮಗೆ ಲಾಭನೇನು ಹಾನಿಯೇನು. ಮನುಷ್ಯನ ಮನಸ್ಸು ಹೆಂಗದ, ಪ್ರತಿಕ್ರಿಯೆ ಕೊಡ್ತದೆ, ಸುಮ್ಕೊಂಡಂಗಿಲ್ಲ. ಮನಸ್ಸು ಪ್ರತಿಕ್ರಿಯೆ ಮಾಡ್ತದೆ, ಶರೀರಿಗೆ ಎಬ್ಬಿಸ್ತದೆ, ನಡಿ ಅಂತ. ಇಲ್ಲಿ ಕೆಟ್ಟಾಕದು ಬೇಡಪ್ಪ, ನಡಿ ಅಂತ ಹೋಗೋಣ. ಹೀಗೆ ಅಂತಾರೆ ಅವರು. ಅದಕ್ಕೆ ಏಕಾಕಿ ರಹಸಿ ಏಕಾಂತ ಯಾಕೆ ಅಂತಾರೆ ಅಂದ್ರೆ, ನಿನ್ನ ಮನಸ್ಸಿಗೆ ಇಂದ್ರಿಯಗಳಿಗೂ ವಿಚಾರ ಮಾಡತಕ್ಕಂಥ ಪ್ರವೃತ್ತಿಗೆ ನಿವೃತ್ತಿಗೆ ಕಾರಣ ಆಗ್ತಾವೆಲ್ಲವು. ನೋಡ್ದು ಬೇಕು ಬೇಡ, ಕೇಳ್ದು ಚಲೋ ಕೆಟ್ಟ, ಉಂಡು ಸರಿ ಅಲ್ಲ, ಇವೆಲ್ಲ ಏನು ಮಾಡ್ತಾವೆ ಅಂತ ಕೇಳಿದರೆ ಮನಸ್ಸನ್ನು ವಿಚಲಿತ ಮಾಡ್ತಾವೆ. ಅದಕ್ಕೆ ಹೇಳೋದು ಏಕಾಕಿ ಅಸಹಾಯ ರಸ್ಥಿತ ಏಕಾಕಿ ಚ. ಶರೀರದಿಂದ ಏಕಾಕಿ, ಮನಸ್ಸಿನಿಂದನೂ ಏಕಾಕಿ. ಅವ ಇರ್ಚ ಇತಿ ವಿಶೇಷಣಾತ್ ಏಕಾಕಿ. ಎರಡು ಸಲ ಯಾಕೆ ಹೇಳಿದ್ರೆ ಅಂದ್ರೆ ಅಂತಾರೆ ಅವರು. ಏನು ಹೇಳ್ತಾರೆ ಅಂದರೆ ಸನ್ಯಾಸಂ ಕೃತ್ವ ಇತ್ಯರ್ಥ. ಸನ್ಯಾಸಿಯಾಗಿ ಏನ್ರಿ, ಸನ್ಯಾಸಿಯಾಗಿ ಹೋಗು. ಸನ್ಯಾಸ ಅಂದರೆ ಏನು ರೀ? ಯಾವುದರ ಸಂಬಂಧ ಕಡ್ಕೊಳ್ಳೋದು. ಸನ್ಯಾಸ ಅಂದರೆ ಏನು? ಎಲ್ಲರ ಸಂಬಂಧ ಕಡ್ಕೊಳ್ಳೋದು. ಯಾವ ಸಂಬಂಧನೂ ಇಡೋಂಗಿಲ್ಲ. ನನ್ನ ಮನೆ, ನನ್ನ ಹೊಲ, ನನ್ನವರು, ನನ್ನ ದೇಹ ಎಲ್ಲನೂ ಏನೂ ಇಲ್ಲ. ಅದಕ್ಕೆ ಹೇಳ್ಯಾರು ಸಮ್ಯಕ್ ನ್ಯಾಸ ಸನ್ಯಾಸ. ಮನಸ್ಸಿನಿಂದ, ದೇಹದಿಂದ, ಎರಡರಿಂದನೂ ಕೂಡ ಅಂತಾರೆ ಅವರು. ಮನಸ್ಸಿನಿಂದ ಸನ್ಯಾಸಿಯಾಗಿ ಮಠದಾಗಿರ್ಬೋದು, ಮನೆಯಾಗಿರ್ಬೋದು. ದೇಹದಿಂದ ಸನ್ಯಾಸಿ ಆದಿ ಅಂತ ಕೇಳಿದ್ರೆ ಮನೆಯೂ ಇಲ್ಲ, ಏನೂ ಇಲ್ಲ, ಮಠನೂ ಇಲ್ಲ. ಅದಕ್ಕೆ ಸಮ್ಯಕ್ ಏನಪ್ಪ ಸನ್ಯಾಸಿ. ಹಾಗಂದ್ರೆ ಇವನು ನೀ ಶರೀರದಿಂದನೂ ಸನ್ಯಾಸಿ ಇರಬೇಕು. ಈಗ ಏಕಾಕಿ ಅಂದ್ರೆ ಸನ್ಯಾಸಿ. ಏಕಾಗ್ರತೆ ಯಾಕೆ ಬರೋದಂದ್ರೆ ತ್ಯಾಗ. ಕೆಂಪರಿವೆಲ್ಲ ಸಮ್ಯಕ್ ನ್ಯಾಸ ಸನ್ಯಾಸ. ಸರಿಯಾಗಿ ಶರೀರದಿಂದ, ಮನಸ್ಸಿನಿಂದ, ಇಂದ್ರಿಯದಿಂದ ನ್ಯಾಸ ಬಿಟ್ಟಿರಬೇಕು. ಹಂಗಾದವನಿಗೆ ಯೋಗ ಯುಂಜೀತ ಮಾಡೋಕ್ಕೆ ಬರ್ತದೆ ವಿನಃ ಎಲ್ಲರೇ ಅವನ ಮನಸ್ಸು ತೊಡಗಿತ್ತು ಅಂದ್ರೆ ಇಲ್ಲ, ಬರುವುದಿಲ್ಲ. ಅದಕ್ಕಂತಾರೆ ಅವರು ವಿಶೇಷ ಸನ್ಯಾಸಂ ಕೃತ್ವ ರಸಿ ಸ್ಥಿತ ಏಕಾಕೀಚ ಸ್ಥಿತ. ಹಿಂಗಂದ್ರೆ ಅರ್ಥ ಏನು ರೀ? ಸನ್ಯಾಸ ಎಲ್ಲವನ್ನು ದೈಹಿಕವಾಗಿ, ಮಾನಸಿಕವಾಗಿ, ಐಂದ್ರಿಕವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಏನಪ್ಪ ಅಂದ್ರೆ ಅವ ಏಕಾಂತ ಜಗದಾಗ ಕೊಂಡಿರಬೇಕು. ಹೆಂಗಿರಬೇಕು? ಯಥಚಿತ್ತಾತ್ಮ ಚಿತ್ತಂ ಅಂತಃಕರಣಂ. ನಾಲ್ಕು ಚಿತ್ತ ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ದೇಹಶ್ಚ. ಏನ್ರಿ? ಮತ್ತು ಈ ದೇಹಕ್ಕೆ ಆತ್ಮ ಅಂತ ಅಲ್ಲ, ಮೊದಲ ನಾ ಬರ್ತೀನಿ, ನಾ ಹೋಗ್ತೀನಿ. ಅದಕ್ಕಂತಾರೆ ಯಾವುದು? ಮನಸ್ಸು, ದೇಹ ಇವೆರಡೂ ಅದಾವೆ. ಅದಕ್ಕೆ ಇವೆರಡೂ ಇದ್ದರೆ ಬಿಲ್ಡಿಂಗ್ ಇರ್ತದೆ. ಕಲ್ಲು ಬೇಕು, ಸಿಮೆಂಟು ಬೇಕು. ಸಿಮೆಂಟ್ ಇದೆ, ಕಲ್ಲಿಟ್ಟರೆ ಅಂದ್ರೆ ಗುಡುಕತ್ತು ಉಳಿ ಬೀಳ್ತದೆ. ಬರೀ ಸಿಮೆಂಟ್ನ ಮನೆ ಕಟ್ಟಕ್ಕೆ ಬರೋಂಗಿಲ್ಲ. ಅದಕ್ಕೆ ಕಲ್ಲು ಬೇಕೆ, ಕಲ್ಲಿಗೆ ಸಿಮೆಂಟ್ ಅದ. ಅದಕ್ಕೆ ಹೇಳ್ತಾರೆ ಅವರು ದೇಹ ಮನಸ್ಸು ಎರಡೂ ಅಂತಾರೆ ಅವರು. ಯಾರ್ದು ದೇಹವು ಮನಸ್ಸವು ಏನಪ್ಪ ಅಂತ ಕೇಳಿದ್ರೆ ಇವೆರಡೂ ಸಂಯುಕ್ತ ಕೂಡಿಕೊಂಡು, ಎರಡೂ ಕೂಡಬೇಕು. ಮೊದಲೇ ಕಣ್ಣು ನೋಡ್ತದೆ, ಮನಸ್ಸು ಬೇಕಂತದ ಅಂತೂ ಅಂದ್ರೆ ಕಾಲು ನಡೀತಾವೆ. ಇಲ್ಲಾಂದ್ರೆ ಕಣ್ಣು ನೋಡಲಿಲ್ಲ, ಮನಸ್ಸು ಬೇಕನ್ನಲಿಲ್ಲ ಅಂದ್ರೆ ಕಾಲಿನ ಕಾಲು ಸುಮ್ಕೊಂಡಿರ್ತದೆ, ಅಲ್ಲಿ ಕೊಂಡಿರ್ತದೆ. ಹಾಗೆ ಇಲ್ಲಿ ಇವ ಏನಪ್ಪ ಅಂದ್ರೆ ದೇಹ ಮನಸ್ಸು. ಮನಸ್ಸು ಭಾಳ ಅದ ರೀ ನಮ್ಮದೆಲ್ಲ. ನಮ್ಮ ಶರೀರ ಸಾಥ ಕೊಡಂಗಿಲ್ಲ ರೀ. ಮನೆ ಹಾಕ್ಕೊಂಡ್ರು ಅಂತಾರೆ ನಂದೆಲ್ಲ ಮನಸ್ಸು ಭಾಳ ಅದ ರೀ, ನಮ್ಮ ಶರೀರ ನಮಗೆ ಅನುಕೂಲ ಆಗೋದು ಅಂದ್ರೆ ಹಂಗಿಲ್ಲ.
ಶರೀರ ಭಾಳ ಚಲೋ ಆದರೆ ನನ್ನ ಮನಸ್ಸು ಪ್ರವಚನ ಕುಂತೀನಿ ಕರೆ ಮನುಷ್ಯ ಓಡಿ ಹೋಗ್ತದೆ ರೀ, ಇರಂಗನೇ ಇಲ್ಲ. ಇಲ್ಲಿ ಕೆಲಸ ಇಲ್ಲ, ಎರಡೂ ಬೇಕಂತಾರು. ಅದಕ್ಕೆ ಹೇಳಿದ್ರೆ ಅವ್ರು ಏನಪ್ಪ ಅಂದು ಕೇಳಿದ್ರೆ ಯಥಚಿತ್ತ ಆತ್ಮ ಅಂದ್ರೆ ಚಿತ್ತಂ ಅಂತಃಕರಣಂ ಆತ್ಮ ದೇಹಶ್ಚ ಸಂಯತವು ಯಶಃ. ಯಾರು ಇವೆರಡನ್ನು ತನ್ನ ನಿಗ್ರಹ ಮಾಡಿದಾನೋ, ಸ್ವಾಧೀನ ಮಾಡಿಕೊಂಡಿದ್ದಾನೋ ಅಂಥವ ಏನಪ್ಪ ಅಂದ್ರೆ ಯಥಚಿತ್ತ ಆತ್ಮ ಅಂತ. ಮತ್ತೆ ಹೆಂಗೆ ರೀ? ನಿರಾಶಿ ನಿರಾಹಾರ ಇರ್ತಾರೆ ಎಷ್ಟೋ ಮಂದಿ. ಇವತ್ತು ನಾವು ನಿರಾಹಾರ ಅದಾರೆ, ನಾಳೆ ಮುಂಜಾನೆ ಏನು ಮಾಡ್ಬೇಕಾದ್ರೆ ಹೀಗೆ ಪ್ಲ್ಯಾನ್ ಮಾಡ್ತಾರೆ. ನಾಳೆಗೆ ಇವತ್ತು ಉಪವಾಸ ಅಂದರೆ ನಾಳೆಗೆ ಏನು ಮಾಡೋದು, ದೇವ್ರ ಚಿಂತೆ ಇಲ್ಲ, ನಾಳೆಗೆ ಮಾಡೋ ಚಿಂತೆನೇ. ನಾಳೆಗೆ ಇಡ್ಲಿ ಮಾಡೋಣ, ಉಪ್ಪಿಟ್ಟು ಮಾಡೋಣ, ಏನು ಮಾಡೋಣ. ನಿಮಗೆ ನಿರಾಶೆ ಅಲ್ರಿ. ಅವನಿಗೆ ಅಂತಾರೆ ನಿರಾಶೆ ಅಶನಂ ನಿರಾಕೃತ ನಿರಾಶೆ. ಒಂದು. ಎರಡನೇದು ನಿರಾಶೆ, ಆಶಾನೇ ಇಲ್ಲರಿ ಅವನಿಗೆ. ಇವ ಯೋಗಿ ಹಂಗಿರ್ಬೇಕು, ಯಾವುದರ ಆಶಾ ಇಲ್ಲ, ಶುದ್ಧಿಗಳ ಆಶಾ ಇಲ್ಲ, ಪರಲೋಕದ ಆಶಾ ಇಲ್ಲ. ನಾ ಯೋಗ ಮಾಡಿ ಭಾಳ ಮಹಾತ್ಮಾಗಿ ಸಿದ್ಧಿ ಪುರುಷನಾಗಬೇಕು, ಹಿಂಗೆ ಪುಣ್ಯ ಪಡ್ಕೊಂಡು ಬ್ರಹ್ಮಲೋಕಾದಿಗಳಿಗೆ ಹೋಗಬೇಕು. ಅದಲ್ರಿ ಹೇಳ್ತಾರೆ, ಯೋಗ ಮಾಡೋ ಶಾಸ್ತ್ರ ಇಲ್ಲಿ ಬ್ರಹ್ಮಲೋಕ ಹೋಗ್ತಾನೆ ಅಂತ ಹೇಳ್ಯಾರ. ಅಲ್ಲಿಂದಲ್ಲೇ ನಿರ್ವಾಣವ ನೈದುವನು. ನಿಜಗಳು ಬರೋದಲ್ಲ, ಅವು ಯಾವೂ ಇಲ್ಲ ಅವನಂತ, ಏನಿಲ್ಲ ಅವನು. ಬಸ್ ಮಾಡೋದು ನನ್ನ ಆತ್ಮ ಕಲ್ಯಾಣಕ್ಕೆ ಮಾಡೋದು ಅಂತ. ನಿರಾಶಿ ಏನಪ್ಪ ಅಂದ್ರೆ ವಿಗತ ತೃಷ್ಣ, ವಿಶೇಷವಾಗಿ ಬಿಟ್ಟವ. ವಿಶೇಷವಾಗಿ ಗತ ಅಂದ್ರೆ ಬಿಟ್ಟದ್ದು. ಏನು ತೃಷ್ಣ ನೋಡಿರಿ. ಇದು ಆಶಾಕ್ಕಿಂತ ಅದು ಜಾಸ್ತಿ ಆದರೆ ಸ್ವಲ್ಪ ಒಂದು ಗ್ರೇಡ್ ಹೆಚ್ಚಿಗೆ ತೃಷ್ಣ. ಆಶಾ ಎಲ್ಲರಿಗೂ ಇರ್ತದೆ. ತೃಷ್ಣ ಏನಪ್ಪ? ತೃಷ್ಣೈಕ ತರುಣಾಯತೆ ಹೇಳಿದ್ರೆ ಹೆಂಗೆ ವಯಸ್ಸು ಹಾಕದ್ರಿ ಮುದುಕಾಗ್ತಾರೆ, ಹಂಗೆ ತೃಷ್ಣ ಹರಿಯೋದಾಕದಂತ. ಮನಸ್ಸು ಭಾಳ ಹರಿಯೋದಾಕದು. ವಯಸ್ಸಿದ ಕಾಲಕ್ಕೆ ಏನು ವಿಚಾರ ಮಾಡೋದು, ಆಗ್ತದೆ ಬಿಡ್ರಿ, ಹೋಗ್ತದೆ ಬಿಡ್ರಿ ಅಂತ, ನಂಗೆ ಶಕ್ತಿ ಮಾಡ್ತೀನಿ ಬಿಡ್ರಿ ಅಂತ ವಿಚಾರ ಮಾಡೋಂಗಿಲ್ಲ. ಈಗ ಮುಪ್ಪಾದ ಕೂಡ ವಿಚಾರ ಮಾಡೋಕ್ರೆ ಬರೋಂಗಿಲ್ಲ, ವಿಚಾರ ಮಾಡ್ತಾನೆ. ವಿಚಾರ ತೃಷ್ಣೈಕ ತರುಣಾಯತೆ. ಅದಕ್ಕೆ ಹೇಳೋದು ವಿಗತ ತೃಷ್ಣ. ಮತ್ತು ಹಂಗೆ ಅಪರಿಗ್ರಹಶ್ಚ, ಪರಿಗ್ರಹ ಇರಾಯ್ತು. ನಾವೊಂದು ತಿಂಗಳು ಧ್ಯಾನಕ್ಕೆ ಕೊಂಡಿರೋದು ಅಂದ್ರೆ 3 ತಿಂಗಳ ಮೊದಲು ಚಾಲೂ ಮಾಡ್ತಾರೆ. ಏನೇನು ಸಾಮಾನು ಇರಬೇಕು, ಎಷ್ಟು ಬದಾಮ ಬೇಕು, ಎಷ್ಟು ಅಕ್ರೋಟ್ ಬೇಕು, ಎಷ್ಟು ಹಾಲಿನ ಚಿಂತೆ ಮಾಡಬೇಕು, ಏನೇನು ವ್ಯವಸ್ಥೆ, ಅವೆಲ್ಲ ಮುಂದಿಟ್ಕೊಂಡು ಧ್ಯಾನ ಮಾಡಿದ್ರೆ ಧ್ಯಾನ ಹಾಕಿದ್ರಿ. ಖಾರಿಕ ಬದಾಮ ಇಟ್ಕೊಂಡು ಮುಂದೆ ಧ್ಯಾನ ಮಾಡ್ತಾರೆ. ಧ್ಯಾನ ಆಗಿಲ್ಲ, ಬಾಯಾಗ ನೀರು ಬರ್ತಾವೆ ಅಷ್ಟೇ. ಅವ ಏಟು ಹೇಳ್ತಾನವ, ಅಪರಿಗ್ರಹ ಇರಬೇಕು. ಜರೂರತೆ ಇದ್ದಷ್ಟೇ ಸಾಮಾನ್ಯ ಇರಬೇಕು. ಎಷ್ಟು ಬಟ್ಟೆ ಬೇಕು ಅಷ್ಟೇ, ಧ್ಯಾನ ಮಾಡೋಕ್ಕೆ ಶಕ್ತಿ ಬೇಕು ಎಷ್ಟು ಬೇಕು ಅಷ್ಟೇ. ಒಂದು ಪಾವು ಕುಡಿ ಹಾಲು ಬೇಕೇ ಏನು, ಮತ್ತು 1.5 ಕಿಲೋ ಕುಡಿದಿ ಅಂದ್ರೆ ನಿನಗೆ ಕುಂಡ್ರು ಎಲ್ಲಿ ಕುಡ್ತದ, ಕುಂಡ್ರು ಕುಡಿಯೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನಿಗೆ ಭಾಳ ಪರಿಗ್ರಹ ಮಾಡಬೇಡ್ರಿ, ಭಾಳ ಮಾಡಬೇಡ್ರಿ ಸಾಮಾನು. ಎಷ್ಟು ಸಾಮಾನು ಸಂಕ್ಷಿಪ್ತ ಇರ್ತದೆ ಅಷ್ಟು ಮನಸ್ಸು ಸ್ಥಿರ ಇರ್ತದೆ. ಅದಕ್ಕೆ ಹೇಳಿದ್ರು ಅವರಪ್ಪ ಅಪರಿಗ್ರಹಶ್ಚ ಪರಿಗ್ರಹ ಇರುತ್ತಶ್ಚ ಇತ್ಯರ್ಥ. ಹೀಗಂದ್ರೆ ಏನು ರೀ? ಯಾರಿರಬಾರ್ದು, ಊರಾಗಿರಬಾರ್ದು, ಸಾಮಾನ್ಯ ಗೋಳೆ ಮಾಡಬಾರ್ದು. ಹಿಂಗಂದ್ರೆ ಏನು? ಸನ್ಯಾಸಿ. ಹಿಂಗಂದ್ರೇನು? ಸನ್ಯಾಸಿತ್ವೇ ಅಪಿ ಅಂತ ಹೇಳ್ತಾರೆ ಅವ್ರ ತಪ್ಪ. ಸನ್ಯಾಸಿ ಸನ್ಯಾಸಿತ್ವ ತ್ಯಕ್ತ ಸರ್ವ ಪರಿಗ್ರಹ ಸನ್ ಯುಂಜೀತ. ಸನ್ಯಾಸಿಯಾಗಿ ಎಲ್ಲ ಪರಿಗ್ರಹವನ್ನು, ಸಾಮಗ್ರಿಗಳನ್ನು, ಜೀವನಕ್ಕೆ ಧ್ಯಾನ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಆಹಾರ, ಎಷ್ಟು ಬೇಕು ಅಷ್ಟು ಬಟ್ಟೆ, ಎಷ್ಟು ಬೇಕು ಅಷ್ಟು ಜಾಗ, ಬಸ್ ಎಷ್ಟು ಬೇಕು ಅಷ್ಟು, ಹೌದಲ್ಲ? ಅಷ್ಟೇ. ಅದು ಅತಿ ಮಾಡಿದೆ ಅಂದ್ರೆ ಮತ್ತೊಂದು ರೋಗ ಬರ್ತದೆ. ಡಾಕ್ಟರು ನಿಮಗೆ ಹೇಳ್ಯಾರ 1 ml ಇಂಜೆಕ್ಷನ್ ಮಾಡ್ಕೊಳ್ತಾರೆ, 3 ml ಮಾಡ್ಕೊಂಡು ಅಂದ್ರೆ ಮುಂಜಾನೆ 1, ಸಾಯಂಕಾಲ 1 ಗುಳಿಗೆ, ಮುಂಜಾನೆ 3, ಸಾಯಂಕಾಲ 3 ನುಂಗಿದ್ರೆ ಆ ಗುಳಿಗೆನೇ ನಿನಗೆ ಜೀವ ತಗೋತದೆ, ಹೌದಲ್ರಿ?
ಹಂಗೆ ನಿನಗೆ ಹಾಲು ಬೇಕು ಧ್ಯಾನದಾಗ ಕುಡಿ, ಎಷ್ಟು ಬೇಕು ಅಟ್ಟು ಕುಡಿ. ಮುಂಜಾನೆ 3 ಕಿಲೋ, ಸಾಯಂಕಾಲ 3 ಕಿಲೋ ಕುಡಿದು ಕುಂತಿ ಅಂದ್ರೆ ಧ್ಯಾನ ಹೆಂಗೆ ಆಗ್ತದೆ? ಧ್ಯಾನ ಆಗೋದಿಲ್ಲ. ಎಷ್ಟು ಬೇಕಟ್ಟು. ನಿನ್ನ ಅಭ್ಯಾಸಕ್ಕೆ ನಿದ್ದೆ ಬಂದಿರಬಾರ್ದು, ನಿನ್ನ ಅಭ್ಯಾಸಕ್ಕೆ ಆಲಸ್ಯ ಬಂದೆ, ಅಷ್ಟು ಉಪಯೋಗ ಮಾಡ್ಕೋಬೇಕು. ಅಷ್ಟು ಉಪಯೋಗ ಮಾಡಂತಾರೆ. ಅದಕ್ಕೆ ಅಂದ್ರೆ ಅರ್ಥ ಏನು? ಸನ್ಯಾಸಿನೇ ಅಂತ ಒಂದು ದೃಷ್ಟಿಯಿಂದ ಸನ್ಯಾಸಿನೇ ಅವ. ಯಾವ ತ್ಯಕ್ತ ಪರಿಗ್ರಹ ಅದಾನ, ಯಾವ ಒಬ್ಬನೇ ಇರ್ತಾನೆ, ಯಾವ ಎಟ್ಬೇಕು ಅಟ್ಟೇ ಜಗದಾಗಿರ್ತಾನೆ, ಒಬ್ಬ ಸನ್ಯಾಸಿ ಅಂತಾರೆ ಅವನಿಗೆ. ಮತ್ತೇನು ಸನ್ಯಾಸಿ ಅಂತಾರೆ? ಸನ್ಯಾಸಿತ್ವೇ ಅಪಿ ತ್ಯಕ್ತ ಪರಿಗ್ರಹ. ಹೌದಲ್ಲ? ಸನ್ಯಾಸಿ ಆದ್ರೂ ಯೋಗ ಮಾಡಬೇಕಂದ್ರೆ ನೀನು ಆಶ್ರಮ ರೀತಿಯಾಗಿ ಮನಸ್ಸಿನಿಂದಲ್ಲ, ಆಶ್ರಮ ರೀತಿಯಿಂದ ಸನ್ಯಾಸಿ ಆದ್ರೂ ಕೂಡ ತ್ಯಕ್ತ ಪರಿಗ್ರಹ ಧ್ಯಾನ ಮಾಡಬೇಕು ಅನ್ನಂಗಿದ್ರೆ ಸಮಸ್ತ ಸಲಕರಣೆಗಳನ್ನು, ವಸ್ತುಗಳನ್ನು ಅತಿಯಾಗಿ ಸಂಗ್ರಹ ಮಾಡಲಿಕ್ಕೆ ಹೋಗಬೇಡ. ಹಾಗಿದ್ದೆಪ್ಪ ಅಂದ್ರೆ ಅವ ಧ್ಯಾನಕ್ಕೆ ಪ್ರಯತ್ನ ಮಾಡಬೇಕೇ. ಯುಂಜೀತ ಎಲ್ಲ ಗೋಳೆ ಮಾಡಿಕೊಂಡು ಕುಂಡಕ್ಕೆ ಬರೋಂಗೆ ಧ್ಯಾನ ಅಲ್ಲ. ಅದಕ್ಕೆ ಮಹಾತ್ಮರಪ್ಪ ಅಂತ ಕೇಳಿದರೆ, ಯಾವುದೇ ನಿನ್ನ ಇಂದ್ರಿಯಗಳಿಗೆ ಪ್ರಚೋದನೆ ಮಾಡತಕ್ಕಂಥ, ತಿಳಿತಿಲ್ಲ, ಇಂದ್ರಿಯಗಳಿಗೆ ಪ್ರಚೋದನೆ ಮಾಡತಕ್ಕಂಥ ಸಾಮಗ್ರಿಗಳು ನಿನ್ನ ಎದುರಿಗಿತ್ತು ಅಂದರೆ ನಿನ್ನ ಮನಸ್ಸು ನಿಲ್ಲಂಗಿಲ್ಲ. ಮನಸ್ಸು ನಿಲ್ಲಿಲ್ಲ ಅಂದ್ರೆ ಧ್ಯಾನ ಆಗುವುದಿಲ್ಲ. ಅಂದ್ರೆ ಅರ್ಥ ಏನು? ಅವೆಲ್ಲ ತ್ಯಾಗ ಮಾಡಿ ಮಾನಸಿಕವಾಗಿ ಸನ್ಯಾಸಿಯಾಗಿ ನೀನೇನಪ್ಪ ಅಂತ ಕೇಳಿದರೆ ಮಾಡಲಿಕ್ಕೆ ಪ್ರಯತ್ನ ಮಾಡು ಅಂತ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಈ ಸೂತ್ರದಲ್ಲಿ. ಹೌದ್ರಿ, ನೀವು ಜಗದಾಗ ಕೊಂಡ್ರೆ ಅಂದಿರಿ ಅಲ್ಲೇ, ಅದು ನಮಗೆಲ್ಲ ಹೇಳ್ರಿ. ನಾವೀಗ ಭಿನ್ನತೆ ಇದ್ದೇವೆ. ಜಗದಾಗ ಚಲೋ ಜಾಗ ಇರ್ಬೇಕು. ಜಾಗ ಯಾವುದು ರೀ? ಅವೆಲ್ಲ ನಮಗೆ ಪೂರ ಗೊತ್ತಿಲ್ಲ. ಅದಕ್ಕೆ ಅವೆಲ್ಲವನ್ನು ಸ್ಪಷ್ಟವಾಗಿ ಹೇಳ್ರಿ ಅಂತ ಅಂದ್ರೆ ಅದು ಹೇಳ್ತಾರೆ. ಅಥ ಇದಾನಿಂ ಯೋಗಂ ಯುಜಿತ ಆಸನ ಆಹಾರ ವಿಹಾರ ಅಧೀನ ಯೋಗ ಸಾಧನತ್ವೇನ ನಿಯಮೋ ವಕ್ತವ್ಯ. ನೀವು ಯೋಗ ಮಾಡಿರಿ, ಇಂಥ ಜಾಗದಾಗ ಕೊಂಡ್ರಿ, ಇಂಥದ್ದು ಕೊಂಡ್ರಿ ಹಿಂಗೆ ಹೇಳಿದ್ರಿ. ಅವು ಏನೇನು ನಮಗೆ ಗೊತ್ತಿಲ್ಲ. ನಾವು ಈಗ ಈ ಹೂ ಇದ್ದೇವೆ, ನಮಗೇನು ಗೊತ್ತಿಲ್ಲ. ಓದಂದ್ರೆ ಏನು ಓದ್ತೇವೆ? ನಮಗೆ ಬಡ್ಡಿ ಹಿಡ್ದು ಹೇಳ್ರಿ ಅಂತ ಅರ್ಜುನ ಕೇಳಿದ್ರೆ ಅವನಿಗೆ ಹೇಳ್ತಾರೆ ಅವರು, ಅಪ್ಪ ಹೇಳ್ತೀನಿ ಕೇಳು. ಯಾವ ಆಸನ ಇರಬೇಕು, ಜಾಗ ಎಲ್ಲಿರಬೇಕು, ಆಸನ ಹೆಂಗೆ ಹಾಕಬೇಕು, ದಿಕ್ಕು ಯಾವ್ದಿರಬೇಕು, ಈಗ ಹೇಳ್ತೀನಿ ಕೇಳಂತಾರೆ ಅವರು. ಅದನ್ನು ಹೇಳ್ತಾರೆ ಅವರು, ಆರಭ್ಯತೆ ತತ್ರ ಆಸನಮೇವ ತಾವತ್ ಪ್ರಥಮಂ ಉಚ್ಯತೆ. ಯೋಗ ಮಾಡುವವನಿಗೆ ಮೊದಲ ಬಂದ್ಗಳು ಹೇಳ್ತಾರೆ, ಗಡ್ಬಡಿಕೆ ಕುಂಡ್ರು ಆಮೇಲೆ ಕೇಳು ಆಮೇಲೆ ಹೇಳು ಅಂತೇವಲ್ಲ. ಹಾಗೆ ಧ್ಯಾನ ಮಾಡ್ಬೇಕಾದ್ರೆ ಮೊದಲು ಕುಂಡ್ರೋದು ಹೇಳಬೇಕು. ಎಲ್ಲಿ ಕುಂಡಿರ್ಬೇಕು, ಹ್ಯಾಂಗೆ ಕುಂಡಿರ್ಬೇಕು, ಯಾಕಡೆ ಮಾರಿ ಮಾಡಿ ಕುಂಡಿರ್ಬೇಕು, ಅವೆಲ್ಲ ಬರ್ಬೋದು. ಅವು ಬಡ್ಡಿ ಹಿಡಿದು ಹೇಳ್ರಿ ಯೋಗಕ್ಕೆ ಹೆಂಗಿರ್ಬೇಕು ಅಂದರೆ ಹೇಳ್ತಾರೆ ಅವು. ಶುಚೌ ದೇಶ, ಎಲ್ಲಿ ಕುಂಡಿರ್ಬೇಕಂದ್ರೆ ಒಂದು ಜಾಗ ಬೇಕಲ್ರಿ. ಮನೆ ಕಟ್ತೀರಿ ಅಂದ್ರೆ ಆಕಾಶದ ಕಟ್ತೀರಿ, ಎಲ್ಲರೂ ಒಂದು ಜಾಗ ಬೇಕಲ್ಲ. ಆಗ ನಾವು ಧ್ಯಾನ ಮಾಡೋಕ್ಕೆ ಕೂತು ಧ್ಯಾನ ಮಾಡುವುದ್ರೆ ಎಲ್ಲಿ ನಿಂತರೆ ಮಾಡಲಿ ಕುಂತರೆ ಮಾಡಲಿ ಒಂದು ಜಾಗ ಬೇಕಲ್ಲ, ಸ್ಥಾನ ಬೇಕು. ದೇಶ ಭಾಳ ಜರೂರಿ ಅದು, ಕಾಲ ಭಾಳ ಜರೂರಿ ಅದು. ವಸ್ತು ಇವು ಮೂರದಾವಲ್ರಿ, ದೇಶ ಹೆಂಗಿರಬೇಕು, ಕಾಲ ಹೆಂಗಿರಬೇಕು, ವಸ್ತು ಹೆಂಗಿರಬೇಕು. ಇವೆಲ್ಲ ಧ್ಯಾನಕ್ಕೆ ಪ್ರತಿಕೂಲವೂ ಅನುಕೂಲವೂ ಆಗ್ತಾವೆ. ದೇಶ ಪ್ರತಿಕೂಲನೂ ಆಗ್ತಾವೆ, ದೇಶ ಅನುಕೂಲನೂ ಅದಾವೆ. ವಸ್ತು ಪ್ರತಿಕೂಲನೂ ಅದಾವೆ, ವಸ್ತು ಅನುಕೂಲನೂ ಅದಾವೆ. ಆಮೇಲೆ ಕಾಲ ಅನುಕೂಲನೂ ಅದ, ಪ್ರತಿಕೂಲನೂ ಅದ. ನೋಡ್ರಿ ಹೆಂಗದ. ಅದಕ್ಕೆ ದೇಶ, ಕಾಲ, ವಸ್ತು ಇವೆಲ್ಲ ಅನುಕೂಲ ನೋಡಿ ಧ್ಯಾನ ಮಾಡಕ್ಕೆ ನೋಡ್ರಿ. ದೇಶ ಹೆಂಗಿರ್ಬೇಕು? ಶುಚೌ ದೇಶ, ಪವಿತ್ರವಾದ ದೇಶ.
ಪವಿತ್ರ ದೇಶ ಅಂತ ಹೆಂಗಿರ್ಬೇಕು ರೀ? ಯಾವುದು ಪವಿತ್ರ, ಯಾವುದು ಪವಿತ್ರ? ಅರೇಪ್ಪ, ಕೆಲವೊಂದು ಹೇಳ್ತಾರೆ, ದ್ಯಾಟ್ ಫಾಲೋ ಹಿ ಹ್ಯಾಸ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಹೇಳ್ತಿರ್ತಾರೆ. ಆಯ್ತಾ? ಯಾರಿಗೆ ಬಂಗಾರ ಚಮಚ ಬಾಯಾಗಿ ಇಟ್ಕೊಂಡೇ ಹುಟ್ಟ್ಯಾನಂತಾರೆ. ಹಂಗೆ ಯಾರು ಹುಟ್ಟ್ಯಾರ? ಅಂದ್ರೇನು? ಹುಟ್ಟಿದ ಕೂಡಲೇ ಬಂಗಾರ ಚಮಚಲ್ಲೇ ಅದಕ್ಕೆ ಹಾಲು ಹಾಕ್ತಾರೆ. ಇವಕ್ಕೆ ಸ್ಟೀಲಿಂದು ಸಿಗಂಗಿಲ್ಲ, ಕೋಪುರ ಪರಾಸದ ಹಾಕ್ತಿರ್ತಾರೆ. ಕೆಲವು ಮನೆಗೆ ಬಟ್ಟೆ ಇಲ್ಲೇ ಮಾಡ್ತಾರೆ. ಅವಕ್ಕೆ ಹೆಂಗೆ ಹುಟ್ಟಿದ ಕೂಡಲೇ ಬಂಗಾರ ಹಾಕ್ತಾರೆ. ಅಂದ್ರೆ ಶ್ರೀಮಂತ ಮಾಡ್ಯಾನಂತ ಹಿಂದೆ. ಅದಕ್ಕೆ ಹೇಳ್ತಾರಪ್ಪ ಅಂದ್ರೆ ಆ ಮನುಷ್ಯ ಹೆಂಗಿರಬೇಕು ಅಂದ್ರೆ, ದೇಶ ಕೆಲವೊಂದು ಸ್ವತಃ ಪವಿತ್ರ ಇರ್ತಾವೆ. ಶ್ರೀಮಂತರು ಹೊಟ್ಟೆ ಶ್ರೀಮಂತ ಇರ್ತಾನಲ್ಲ, ಹಾಗೆ ಕೆಲವೊಂದು ಸ್ವಭಾವತಃ ಪವಿತ್ರ ಅದಾವ, ಕೆಲವೊಂದು ಪವಿತ್ರ ಮಾಡಿರ್ತಾರೆ ಅಂಥ ಜಾಗ. ಈ ಹಿಮಾಲಯ ಅದ, ಗಂಗಾ ಅದ, ಯಮುನಾ ಅದ, ಇವೆಲ್ಲ ಪವಿತ್ರ ದೇಶವು. ಅವು ಯಾರಿಗೆ ಪವಿತ್ರ ಮಾಡೋ ಜರುರತ್ತಿಲ್ಲ, ಪವಿತ್ರನೇ ಅದಾವ. ಅವು ಪವಿತ್ರ ದೇಶ ಅಂತ. ಕೆಲವೊಂದು ಯಾರೋ ಪವಿತ್ರ ಮಾಡ್ಯಾರ, ಯಾರೋ. ಯಾಕೆ ಅಲ್ಲಿ ಮಹಾತ್ಮರು ಕುಂತಾರೆ, ತಪಸ್ಸರು ಮಾಡ್ಯಾರ, ಸಿದ್ಧಿಪುರುಷರಾಗ್ಯಾರ. ಆ ಜಗನೂ ಕೂಡ ಮನುಷ್ಯನೇ ಪ್ರಭಾವ ಮಾಡ್ತಾರೆ. ಭೂಮಿ ಜಗನೂ ಕೂಡ ಪ್ರಭಾವ ಮಾಡ್ತಾರೆ. ಯಾವ ಮನುಷ್ಯ ಬಹಳತ್ತು ಕುಂತ ಅಂದ್ರೆ ಅವನ ಗಂಧ ಬಿಟ್ಟು ಹೋಗ್ತಾನವ. ಅಲ್ಲಿ ನಾಯಿ ಮೂಸಿ ನೋಡಿ ಹಿಡಿತಾವಿಲ್ಲ, ಕಳ್ತನ ಮಾಡ್ಯಾನೆ ಹೋಗ್ಯಾನ ಮಾಡಿ ಇದು ತೊಗೊಂಡೋಯ್ತಾರೆ. ಅದು ಹೆಂಗೆ ಗುರುತು ಹಿಡಿತದೆ ರೀ? ಮಾಡಿ 3 ದಿನ ಆಯಿತು, ಅದು ಹೋಗಿ ಅದು ಸ್ಮೆಲ್ ಇಟ್ಟು ನೋಡಂದ್ರೆ ಮೂಸಿ ಹಿಡಿದು ಅವನಿಗೂ ಹಿಡಿತದೆ ನೋಡ್ರಿ. ಅದು ಪ್ರತಿಯೊಬ್ಬ ಮನುಷ್ಯ ತನ್ನ ಗುಣವನ್ನು, ತನ್ನ ಸ್ವಭಾವವನ್ನು ಆ ಜಗದ ಮೇಲೆ ಪ್ರಭಾವ ಆಗ್ತದೆ. ಅದಕ್ಕೆ ಚಲೋರ ಜೊತೆ ಕೂಡ್ರಂತ. ಯಾಕಂದ್ರೆ ಇದಕ್ಕೆ ಆ ಮನುಷ್ಯ ಮಾತಾಡಿದ್ರೆ ನಿಮ್ಮ ಜೊತೆ ಕೂಟು ಅಂದ್ರೆ ಶಯನಾತ್ ಸಭೋಜನಾತ್ ಸಂಚರಂತಿ ಪಾಪಾನಿ. ಪಾಪಿ ಮನುಷ್ಯನ ಜೊತೆಗೆ ದುಷ್ಟ ಬುದ್ಧಿ ಮನುಷ್ಯ ಜೊತೆ ಕೂಡಿ ಅವನ ತಾಟ್ನಾಗ ಉಂಡ್ರ, ಅವನ ಹಾಸಿಗೆ ಮೇಲೆ ಮಕ್ಕೊಂಡ್ರ ಸಂಚರಂತಿ ಪಾಪಾನಿ. ದುಷ್ಟನ ಜೊತೆಗೆ ಉಂಡ್ರ. ಅಡುಗೆ ಭಾಳ ಚಲೋ ಆಗ್ಯದ, ಸ್ವಲ್ಪ ಏನರ ಕೆಡ್ತು ಅಂತಂದ್ರೆ ಇಡೀ ಅಡುಗೆನೇ ಹಾಳಾಕ್ಕದಲ್ಲ, ಅಡುಗೆನೇ ಹಾಳಾಕ. ಹಾಗೆ ದುಷ್ಟ ಮನುಷ್ಯನ ಜೊತೆಗೆ ಅವ್ನು ಕುಂತ ಜಾಗದಾಗ ಕುಂತ್ರಿ, ಅವ ಉಂಡ ತಾಟ್ನಾಗ ಉಂಡ್ರಿ, ಅವ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡ್ರಿ, ಅವ ಮಕ್ಕೊಂಡ ಜಾಗದಾಗ ಮಕ್ಕೊಂಡ್ರಿ ಅಂತಂದ್ರೆ ಅವನ ಗುಣಗಳು ನಿಮ್ಮಲ್ಲಿ ಪ್ರವೇಶ ಆಗ್ತವೆ. ಅದಕ್ಕೆ ಏಕಾಕಿ ರಹಸ್ಯ ಅಂತ ಯಾಕಂದ್ರು ಅಂದ್ರೆ ಅದಕ್ಕೆ ಅಂದರು, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವದಂತೆ, ದೂರ ದುರ್ಜನರ ಸಂಘ ಕೆಸರೊಳೆಯ ಮುಳ್ಳು ತುಳಿದಂತೆ ಸರ್ವಜ್ಞ. ಅದಕ್ಕೆ ಹೇಳ್ಯಾರು. ಅದಕ್ಕೆ ಅದು ಭಾಳ ಎಚ್ಚರಿರ್ಬೇಕಂತಾರೆ. ಯೋಗ ಮಾಡ್ತಕ್ಕಂಥ ಮನುಷ್ಯ ಸಿಕ್ಕವ್ರ ಬಟ್ಟೆ, ಸಿಕ್ಕವ್ರ ತಾಟು, ಸಿಕ್ಕವರು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು. ಯಾವ ಮನುಷ್ಯ ಏನು ಮುಡ್ತಾನೆ ಅಲ್ಲಿ ತನ್ನ ಗುಣ ಬಿಟ್ಟು ಹೋಗ್ತಾನೆ, ಅವನು ಅದ್ರಾಗ ವಾಸನೆ ಬಿಟ್ಟು ಹೋಗ್ತಾನೆ, ಅವನ ಭಾವ ಬಿಟ್ಟು ಹೋಗ್ತಾನೆ. ಅದಕ್ಕೆ ಸಾಧಕನಾಗಿರ್ತಕ್ಕಂಥ ಭಾಳ ಎಚ್ಚರ ಇರಬೇಕು ಅಂತ ಹೇಳಿ ಅವ್ರಂತಾರೆ. ದೇಶೇ ಪ್ರತಿಷ್ಠಾಪ್ಯ, ದೇಶನೂ ಕೂಡ ಪವಿತ್ರ ಇರಬೇಕು. ರಾಮಚಂದ್ರ ಲಕ್ಷ್ಮಣ ಕರ್ಕೊಂಡು ಲಂಕಾಕ್ಕೆ ನಡೆದಿದ್ದವ. ಇದಕ್ಕಿಂತ ಮೊದಲು ಏನಪ್ಪ ಅಂತ ಕೇಳಿದ್ರೆ ಅವರಪ್ಪ ವನವಾಸ ಹೇಳಿದ್ರು. ಅಪ್ಪ ವನವಾಸ ಹೇಳಿದ್ರಲ್ಲ ಅವನಿಗೆ. ವನವಾಸಕ್ಕೆ ಅವ ತಯಾರಾದ. ಲಕ್ಷ್ಮಣ ನಾನು ಬರ್ತೀನಿ ಅಣ್ಣ. ಸೀತಾ ನೀವು ಹೋದ್ಬೇಕು ನಾ ಯಾಕಿರಲಿ ಅಂತ ಆಕೆನ ಬಂದು. ಮುಂದೆ ರಾಮ, ಹಿಂದೆ ಸೀತಾ, ಆಕೆ ಹಿಂದೆ ಇವ ಇರ್ತಿದ್ರು, ಹೋಗ್ತಿದ್ರು. ಹೋದಲ್ಲಿ ರಾಮನ ಬಟ್ಟೆ, ಸೀತಾನ ಬಟ್ಟೆ ತಂದೆಲ್ಲ ಹೊತ್ಕೊಂಡು ಸೇವೆ ಮಾಡೋ ಅವನೇ.
ಎಲ್ಲರ ಬಟ್ಟೆ ಹೊತ್ಕೊಂಡ್ಕೊಂಡು ಹೋಗವ, ಹಾಸವ, ತೆಗ್ಯವ, ಮಲಗಿಸವ, ಗೋಳೆ ಮಾಡವ. ಎಲ್ಲಿ ಈ ಕಿಷ್ಕಿಂದಕ್ಕೆ ಬಂದರು, ಕಿಷ್ಕಿಂದಕ್ಕೆ ಹಾಯ್ದು ಹೋಗ್ಬೇಕಲ್ರಿ. ಅದು 14 ವರ್ಷ ವನವಾಸ ಮಾಡಿದ್ರಲ್ಲ, ಹೋಗಿ ಕಡೆಗೆ ಅಲ್ಲಿ ಉಳಿದಾರ. ಅಲ್ಲಿ ಬಂದ ಕಾಲಕ್ಕೆ ಏನಪ್ಪ ಅಂದ್ರೆ ಕುಂತ ಕೂಡ ಏನಪ್ಪ ಅಂದ್ರೆ ಲಕ್ಷ್ಮಣ ಅಂದ, ಎಣ್ಣ ನೀ ಎಟ್ಟಿದ್ದಿ ನಾನು ಅಟ್ಟಿದ್ದೀನಿ, ಅಂದರೆ ನಾನು ರಾಜ್ಕುಮಾರ, ನೀನು ರಾಜ್ಕುಮಾರ್. ನಾ ಏನು ನೌಕರಿದ್ದೀನಿ, ನಿಮ್ಮ ಬಟ್ಟೆ ಎಲ್ಲ ಹೊರಬೇಕು, ನಿನ್ನ ಬಟ್ಟೆ ಶೇತಾನ ಎಲ್ಲರ ಬಟ್ಟೆ ಹೊರಬೇಕು, ನಾ ತೊಗೊಂಡು ನಿನ್ನ ಬಟ್ಟೆ ಅಲ್ಲ ಅಂತ. ರಾಮ ಗಾಬರಿ ಅದ, ಇವನು ಏನು ಇಷ್ಟು ದೂರ ನಡೆದು ಬಂದೇವಿ, 14 ವರ್ಷ ವನವಾಸದಾಗ ಏನು ಅದು ಇಲ್ಲಿ ಹಿಂಗ್ಯಾಕೆ ಮಾಡ್ಕೊತೇವೆ. ಭಾಳ ವಿಚಾರ ಮಾಡಿ ಆಯ್ತಪ್ಪ ಅಂತ ತಿಳ್ಕೊಂಡು ಶೇತಾನ ಬಟ್ಟೆ ಶೇತಾಗ, ತಾನ ಬಟ್ಟೆ ತನಗೆ ಸಾಮಾನು ಏನು ಇರ್ತಾವಲ್ಲ ಮತ್ತು ತೊಗೊಂಡು ಹೋಗೋ ಟೈಮಕ್ಕೆ ನಮ್ಮ ತಮ್ಮ ಇಂಥ ಮಾಲೆ ಹಿಂಗ್ಯಾಕೆ ಬಂತು ಅಂತ ತಿಳ್ಕೊಂಡು ಏನು ಮಾಡ್ದೆ ಅಂದ್ರೆ ಒಂದು ತನ್ನ ಪದರದಾಗ ಒಂದಿಷ್ಟು ಮಣ್ಣು ಬಾಳೆ ಕಟ್ಕೊಂಡ. ಆ ಕಿಷ್ಕಿಂದ ಪ್ರವೇಶ ದಾಟಿದ ಕೂಡಲೇ ಎಣ್ಣ ತಪ್ಪಾಯ್ತು ಎಣ್ಣನ ಹೆಂಗೆ ಮಾಡ್ಬಿಡೋ ತಿಳ್ಕೊಂಡು ಮತ್ತು ಕಾಲಿಡ ಅವೆಲ್ಲ ಸಾಮಾನು ತೊಗೊಳೋ. ಹಿಂಗ್ಯಾಕೆ ಮಾಡ್ದ ತಮ್ಮ ಅಂತ ತಿಳ್ಕೊಂಡು ಮುಂದೆ ಸ್ವಲ್ಪ ಹೋದ ಕೂಡಲೇ ಪದರಾಗ ಕಟ್ಕೊಂಡು ಬಂದ ಮಣ್ಣು ಅಲ್ಲಿ ಹಾಸಿ ಏನಪ್ಪ ಅಂತ ಕೇಳಿದ್ರೆ ಲಕ್ಷ್ಮಣ ಕೂಡಿಸೋ ಮತ್ತು ಸಾಮಾನು ಹೋಗೋದಿಲ್ಲ ಅಂತ. ದೇಶನೂ ಪ್ರಭಾವದ ಯಾವುದೇ ವಸ್ತು ಮೇಲೆ ಇಟ್ಟು ಸುಗಂಧ ದುರ್ಗಂಧ ಹಾಕಿದ್ರೆ ಅದನ್ನು ಕೂಡ ಬರ್ತದೆ ನೋಡಿ. ಹಂಗೆ ಶುಚವು ದೇಶ ಅದಕ್ಕೆ ಅಂದರು. ಯುದ್ಧ ಮಾಡೋದಲ್ಲಿ, ಮರ್ಡರ್ ಮಾಡೋ ಜಗದಾಗ, ಅಸತ್ಯ ಮಾಡೋ ಜಗದಾಗ, ಇಂಥ ಜಗದಾಗ ಕುಂತರ ಹಂಗಿಲ್ಲ. ಅದಕ್ಕೆ ಅಂತಾರೆ ಅವರು ಶುಚವು ದೇಶೇ ಪ್ರತಿಷ್ಠಾಪ್ಯ. ಏನಪ್ಪ ಅಂದ್ರೆ ಒಳ್ಳೆಯ ಪವಿತ್ರವಾದ ಜಗದಲ್ಲಿ ಎಲ್ಲಿ ಭಾಳ ಮಂದಿ ಧ್ಯಾನ ಮಾಡ್ಯಾರ, ಎಲ್ಲಿ ಋಷಿಗಳು ಅದಾರ, ಎಲ್ಲಿ ದೇವ ಮಂದಿರ ಸ್ಥಾಪನೆ ಮಾಡ್ಯಾರ, ಯಾವ ಸ್ವಭಾವತಃ ಶುಚಿ ಅದಾವ, ಹಿಮಾಲಯಾದಿಗಳು, ಗಂಗಾ ಮೊದಲಾದವುಗಳು, ಇವೆಲ್ಲ ಸ್ವಭಾವತಃ ಶುಚಿ ಅದಾವ. ಅಂಥ ದೇಶ, ಪವಿತ್ರವಾದ ದೇಶದಲ್ಲಿ ಅಲ್ಲಿ ಧ್ಯಾನ ಮಾಡಕ್ಕೆ ಕುಂಡಿರ್ಬೇಕು. ಹೆಂಗೆ ಕುಂಡಿರ್ಬೇಕು? ಸ್ಥಿರ ಆಗಿ ಕುಂಡಿರ್ಬೇಕು. ಸ್ಥಿರ ಆಗಿ ಕುಂಡಿರ್ಬೇಕಂದ್ರೆ ಅಲ್ಲಿ ಕುಂಡ್ರಿ ಅಂದ್ರೆ ಮ್ಯಾಲೆ ಕುಂಡಿರಬಾರ್ದು, ಕೆಳಗೆ ಕುಂಡ್ರು. ಎಷ್ಟೋ ಮಂದಿ ಕೆಳಗೆ ತೆಗ್ಗನೆ ಹೋಗಿ ಕುಂಡಿರ್ತಾರೆ. ಇದು ಮ್ಯಾಲಿದ್ರೆ ಅದ್ರ ಪ್ರಭಾವನ ತೋರಿಸ್ತದೆ. ಅದು ಕೆಳಗೆ ಕುಂತರೂ ಕೆಳಗಿನ ಪ್ರಭಾವನೇ ತೋರಿಸ್ತದೆ. ಅದು ಹೌದಲ್ರಿ? ಭಾಳ ತೆಗ್ಗು ಮಾಡಿ ಕೆಳಗೆ ಹೋಗಿ ಕುಂಡ್ರಕ್ಕೆ ಹೋಗ್ಬಾರ್ದು. ನಾತ್ಯುಚ್ಛ್ರಿತಂ ನಾತಿ ನೀಚಂ. ಅತಿ ಎತ್ತರದ ಕುಂತಿ ಗಾಳಿದು, ಮಳಿದು, ಬಿಸಿಲಿನ ಪ್ರಭಾವ ಬರ್ತದೆ. ಮ್ಯಾಲೆ ಕುಂತ ಅಟ್ ಹೋಗ್ಬಾರ್ದು. ಅಲ್ಲಿ ಹೋಗಿ ಗುಡಿ ಮುಂದೆ ಕುಂಡಿರ್ಬೇಕು. ಗುಡಿ ಚಂಡಿ ಮೇಲೆ ಹೋಗಿ ಕುಂತಾರೆ, ಶಿಖರದ ಮೇಲೆ ಕುಂತಾರೆ. ಹಿಂಗೆ ಗುಡಿ ಹಾಕ್ಕೊಂಡ್ರು ಅಂದ್ರೆ ಹೋಗಿ ಮ್ಯಾಲೆ ಕುಂತ. ಹಂಗೆ ಅಲ್ಲದು. ಜಗನ ಕೂಡ ಪವಿತ್ರ ಇರಬೇಕು. ಭಾಳ ಎತ್ತರ ಇರಬಾರ್ದು. ಬಿಸಿಲು, ಗಾಳಿ, ಮಳೆ, ತಾಪ ಆಗಬಾರ್ದು. ಭಾಳ ಕೆಳಗೆ ತೆಗೆದು ಹೋಗಿ ಕುಂತೀವಿ, ಮಳೆ ಬಂತು, ಒಳಗೆ ನೀರು ಹೊಕ್ಕು ಅಂದ್ರೆ ಹೊಕ್ಕು. ಎಲ್ಲಿ ತೆಗ್ಗ ಪಗ್ಗ ಭಾಳ ಅಲ್ಲಿ ಹಾವು ಚೇಳ ಇರ್ತಾವೆ. ಮೊದಲೇ ಇವನಂತಕ್ಕೆ ಹಾವು ಚೇಳ ಅದಾವೆ, ಕಾಮ ಕ್ರೋಧ ಅದಾವೆ. ಮತ್ತು ಅವಿಟ್ಟು ಚೇಳು ಕೂಡುದು ಅಂದ್ರೆ ಸಮಸ್ಯೆ ಬರ್ತದೆ. ಅದಕ್ಕೆ ತೆಗ್ಗಿನಲ್ಲಿ, ಗವಿಯಲ್ಲಿ ಪ್ರಾಣಿಗಳು, ಪಕ್ಷಿಗಳು ಇರ್ತಾವೆ. ಅವು ಇರೋ ಜಾಗವು ಪ್ರಾಣಿ, ಹಾವು, ಚೇಳ, ಹುಲಿ ಇಂಥವು ಇರ್ತಾವೆ. ಹಂಗೆ ಮಾಡಬೇಡ. ಸಮಾನವಾದ ಜಾಗ ಇರಬೇಕು. ಭಾಳ ಕೆಳಗೂ ಇರಬಾರ್ದು, ಭಾಳ ಮ್ಯಾಲೂ ಇರಬಾರ್ದು. ಮಧ್ಯಮ ಜಾಗ ನಿನ್ನ ಧ್ಯಾನಕ್ಕೆ ಅನುಕೂಲವಾಗತಕ್ಕಂಥದ್ದು ನೋಡಿ ಅಲ್ಲಿ ಕುಂಡಿರಬೇಕು. ಹೆಂಗೆ ಕುಂಡಿರಬೇಕು? ನೆಲ ಮೇಲೆ ಕುಂಡಿರಬಾರ್ದು ಧ್ಯಾನ ಮಾಡೋ. ಹೌದಲ್ಲ? ಕಟ್ಟಿಗೆ ಮಣಿ ಹಾಕ್ಕೊಂಡು ಕುಂಡಿರಬಾರ್ದು. ಹಾಕಿದ್ರೆ ಅದನ್ನ ಮತ್ತೊಂದು ವಸ್ತ್ರ ಬೇಕು. ಕಾಷ್ಟ, ಲೋಷ್ಟ ಇವು ಪ್ರಯೋಗ ಭಾಳ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅವೆರಡು ಜಡ ಅದ. ನೀನು ಹಿಂಗೆ ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡ್ಕೋತ ಕುಂಡಿರ್ತೀವಿ. ಅದಕ್ಕೆ ಜಡಗಳ ಜೊತೆಗೆ ಸಂಪರ್ಕ ಇರಬಾರ್ದು. ಸ್ವಲ್ಪ ಏನೋ ಸಂಬಂಧ ಇರಬೇಕು, ಪವಿತ್ರ ಇರಬೇಕು. ಅದಕ್ಕೆ ಆಸನ ಚೈಲ ಅಜಿನ ಕುಶೋತ್ತರಂ. ಚೈಲ, ಅಜಿನ, ಕುಶ ಉಲ್ಟಾ ಮಾಡಿರಿ. ಚೈಲ ಅಂದರೆ ಅರ್ವಿ,
ಕುಶ ಅಂದ್ರೆ ಏನಪ್ಪ, ಅಜಿನ ಅಂದ್ರೆ ಚರ್ಮ, ಮೃಗ ಚರ್ಮ. ಆಮೇಲೆ ಕುಶ ಹಿಂಗೆ ಬರ್ದಲ್ರಿ, ಹಿಂಗೆ ಬೆಳ್ಯಾರ. ನೀವು ಉಲ್ಟಾ ಮಾಡಿರಿ, ಮೊದಲ ಕುಶಾಸನ ಹಾಕಿರಿ, ಅದರ ಮೇಲೆ ಚರ್ಮ ಹಾಕಿರಿ, ಅದರ ಮೇಲೆ ಅರ್ವಿ ಹಾಕಿರಿ. ಹಿಂಗದ ಅದು, ಹಿಂಗದ. ಮೊದಲ ಕುಶಾಸನ, ದರ್ಭಾಸನ ಅಂತ ನೋಡೋದಕ್ಕೆ. ದರ್ಭಾಸನ ಯಾಕೆ ಅಂತೀರಿ? ಮತ್ತು ಯಾಕೆ? ಅದು ನಿಮ್ಮ ಶಕ್ತಿಯನ್ನು ಭೂಮಿಗೆ ಪ್ರವೇಶ ಮಾಡಿಕೊಡಂಗಿಲ್ಲ. ನಿಮಗೇನು ಶಕ್ತಿ ಊರ್ಜಾ ಉತ್ಪನ್ನ ಆಗ್ತದಲ್ಲ, ಅದು ಟ್ರಾನ್ಸ್ಫರ್ ಆಗಿಬಿಡಂಗಿಲ್ಲ. ಅದು ಇಲ್ಲೇ ನಿಮ್ಮಲ್ಲಿ ಸುತ್ತದ, ಅಂದರೆ ಯೋಗ ಸಿದ್ಧಿ ಆಗ್ತದೆ. ಅದಕ್ಕೆ ಅವರು ವಿಚಾರ ಮಾಡ್ಯಾರ ನೋಡ್ರಿ. ಎಷ್ಟೋ ಕಡ್ಡಿ ಪಡ್ಡಿ ಕಟ್ಟಿಗಿದ್ದು ಹೇಳಿಲ್ಲ ಅವರು. ಶೈಲಾಜನ ಕುಶೋತ್ತರಂ, ಅದು ಹುಡ್ತದೆ ಎಲ್ಲಿ? ನೀರಾಗೆ. ಅದೆಲ್ಲಿ? ಅದು ಕುಶ ಹುಡ್ತದೆ, ನೀರಾಗೆ ಹುಡ್ತದೆ. ಅದು ಕುಶಾಸನ. ದರ್ಬಿ ನೀರಾಗಿ ಹುಡ್ತದೆ, ಶಾಂತಿ ಇರ್ತದೆ, ತಣ್ಣಗಿರ್ತದೆ. ಅದಕ್ಕೆ ಮೊದಲು ಕುಶ ಹಾಕಿರಿ, ದರ್ಬಿ, ಆಮೇಲೆ ಮೃಗಚರ್ಮ ಹಾಕಿರಿ, ಆಮೇಲೆ ಅರ್ವಿ ಹಾಕಿರಿ. ಯಾಕೆ ಹಿಂಗೆ ಹೇಳಿದ್ರು? ನಿಮ್ಮದು ಬಂದ ಶಕ್ತಿ ಟ್ರಾನ್ಸ್ಫರ್ ಆಗಬಾರ್ದು. ಇದು ಭಾಳ ಯೋಗದಾಗ ಮಹತ್ವ ಅದ ರೀ. ಏನು ಅಂತ ಕೇಳಿದ್ರೆ, ಏನು ತಿಂಗಳ ನಾನು 50,000 ರೂಪಾಯಿ ಗಳಿಸ್ತೀನಿ ರೀ, ಎಷ್ಟು ಉಳ್ದಿಲ್ಲ ಏನೂ ಇಲ್ಲ ರೀ, ಎಲ್ಲ ಒಂದು ಖರ್ಚು ಹಾಕೋದು. ಮತ್ತು ನೀವು ಗಳಿಸ್ದಾಗ ಏನು ಗಳಿಕೆ ಅಂತ ಎದಕ್ಕೆ ಅಂತಾರೆ? ಉಳ್ದದ್ದು ಗಳಿಕೆ ಅಂತಾರೆ. ಹಾಗೆ ನೀವು ಗಳಿಸಿದ ಶಕ್ತಿ ಟ್ರಾನ್ಸ್ಫರ್ ಆಗ್ಬಾರ್ದು, ಎಲ್ಲಿ ಒತ್ತಟ ಆಗುತ್ತೆ. ಹಂಗೆ ಅದಕ್ಕಂತಾರೆ, ಅದಕ್ಕೆ ಇವು ಬೇಕು ಅಂತಾರೆ. ಏನು? ಅದಕ್ಕೆ ಆಸನ ಹೇಳ್ಯಾರ. ಯಾವಾಗಲೂ ಮೊಳಕಾಯಿ ಹೆಚ್ಚಿರಬೇಕು, ಇಲ್ಲಕ್ಕೆ ಅದು ಹಿಂಗಿರಬೇಕು, ಇದು ಹಿಂಗೆ 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 ಕೊಂಡಿರಬಾರ್ದು, ಟ್ರಾನ್ಸ್ಫರ್ ಆಗಬಾರ್ದು ಎಲ್ಲಿ ಹೊರಗೆ. ಇಲ್ಲೇ ಸುತ್ತಬೇಕು ಅದು ನಿಮ್ಮ ಶಕ್ತಿ. ಹಿಂಗೆ ಕೈ ಬಟ್ಟು ಹಿಂಗೆ ಮಾಡಿ ಕೊಂಡಿರಬಾರ್ದು. ಅವು ದೋಸೆ ಇಡ್ಲಿ ತಿನ್ನೋವು ಇರ್ತಾವಲ್ಲ ಹೊರ್ಕಂತ, ಹಂಗೆ ಕೈ ಹಿಂಗೆ ಸೆಳೆದುಕೊಂಡಿರ್ಬಾರ್ದು. ಕೈ ಹಿಂಗೆ ಎಲ್ಲೇ ಪ್ಯಾಕ್, ಶಕ್ತಿ ಇಲ್ಲೇ ರೌಂಡ್ ಆಗಬೇಕು, ಶಕ್ತಿಯಲ್ಲಿ ಹೊರಗೆ ಹೋಗ್ಬಾರ್ದು. ಅದಕ್ಕೆ ಆಸನ ಹೇಳ್ಯಾರ. ಪದ್ಮಾಸನ ಇವ್ಯಾಕೆ ಹೇಳ್ಯಾರ? ಪದ್ಮಾಸನ ಹಾಕ್ತೀರಿ ನೋಡಿರಿ, ಎರಡೂ ಹತ್ತಿರ್ತವೆ. ಅದಕ್ಕೆ ಹಾಗೆ ಅಂತಾರೆ ಅವರು. ಕುಶ, ಕುಶದ ಮೇಲೆ ಚರ್ಮ, ಚರ್ಮದ ಮೇಲೆ ಏನಪ್ಪ ಬಟ್ಟೆ. ಅದರಾಗ ಬಟ್ಟೆ ಏನಪ್ಪ ಅಂತ ಕೇಳಿದ್ರೆ ಶಾಸ್ತ್ರದಾಗ ಕಂಬಳ ಭಾಳ ಚಲೋ. ಕಂಬಳಿ ಆಯ್ತು ಅಂದ್ರೆ ಆಮೇಲೆ ರೇಷ್ಮೆ ಭಾಳ ಚಲೋ. ಅದು ಇಲ್ಲ ಅರಬಿ ಬಟ್ಟೆ ಚಲೋ. ಒಟ್ಟು ಇವು ಮ್ಯಾಲೆ ಬಟ್ಟೆ ಅಂದರೆ ಇವು 3: ಕಂಬಳಿ, ಆಮೇಲೆಪ್ಪ ಅಂತ ಕೇಳಿದ ರೇಷ್ಮೆದು, ಆಮೇಲೆ ಏನಪ್ಪ ಅಂದ್ರೆ ಕಾಟನ್. ಹೀಗೆ ಧ್ಯಾನವನ್ನು ಮಾಡತಕ್ಕಂಥ ಮನುಷ್ಯನಿಗೆ ಕೆಲವೊಂದು ನಿಯಮಗಳನ್ನು ಹೇಳ್ಯಾರ ಅವರು. ಈಗ ಅವ ಶೈಲಾಜನ ಕುಶೋತ್ತರಂ, ಇವುಗಳ ಮೇಲೆ ಅವ ಕುಂಡಿರ್ಬೇಕು. ಧ್ಯಾನ ಮಾಡುವ ಮನುಷ್ಯನಿಗೆ ದೇಶ, ಕಾಲ, ಆಮೇಲೆ ವಸ್ತು ಇವು ಹೆಂಗೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಕಾಲ ಯಾವುದು ಇದ್ರಾಗ ಬರೆದಿಲ್ಲ ಅವರು. ಕಾಲ ಯಾವುದು ಅದಕ್ಕೆ ನಮ್ಮಲ್ಲಿ ತ್ರಿಸಂಧ್ಯಾ ಅಂತ ಮೊದಲೇ ಹೇಳ್ಯಾರ. ಮಾರ್ನಿಂಗು, ಈವ್ನಿಂಗು, ಮಧ್ಯಾಹ್ನ. ಸೂರ್ಯ ಇಳಿಯುವಾಗ ಸೂರ್ಯ ನಿಂತಿರ್ತಾನೆ, ನಡಿತೀರಿ, ನಿಂದಿರ್ತೀರಿ, ಮತ್ತು ನಡಿತೀರಿ. ಹಾಗೇನಪ್ಪ ಅಂತ ಕೇಳಿದ್ರೆ ಬದಲಾಗ್ತದೆ. ನಮ್ಮಲ್ಲಿ ಭಾರತೀಯರಲ್ಲಿ ಮಧ್ಯಾಹ್ನ 12 ಆಯಿತು ಅಂದ್ರೆ ಆಯಿತು, ಮುಂಜಾನೆ 6ಕ್ಕೆ 6 ಒಂದು ದಿವಸ ಅಂತೆ. ಇಂಗ್ಲೆಂಡ್ದೊಳಗೆ ರಾತ್ರಿ 12ನೇ ತಾರೀಕು ಬದಲಾಗ್ತದೆ. ನಿಮ್ಗೆ ಗೊತ್ತಿರಬೇಕು, ಬದಲಾಗ್ತದೆ. ಒಂದು ನೀವು ಮಾಡ್ಯಾರ. ಹಾಗೆ ಇಲ್ಲಿನೂ ಕೂಡ 3 ಸಂಧ್ಯಾ ಹೇಳ್ಯಾರ, ಪಂಚಸಂಧ್ಯಾನೂ ಹೇಳ್ಯಾರ. ಅದಕ್ಕೆ ಸಾಧ್ಯ ಆದಷ್ಟು ತ್ರಿಸಂಧ್ಯಾ ಉಳ್ಳವನಾಗಿ ಬೆಳಿಗ್ಗೆ ಸ್ನಾನ ಮಾಡಿ, ಸ್ನಾನದಾಗ 3 ಥರ ಹೇಳ್ಯಾರ. ಸ್ನಾನದಾಗ ದೇವ ಸ್ನಾನ, ಪಿಶಾಚಿ ಸ್ನಾನ, ಮಾನವ ಸ್ನಾನ ಅಂತ 3 ಹೇಳ್ಯಾರ. ಅಲ್ಲ ಬ್ರಹ್ಮ ಮುಹೂರ್ತದಲ್ಲಿ 4-4:15 ಏನಪ್ಪ ಅಂತ ಕೇಳಿದ್ರೆ 5 ತನಕ ಏನು ಸ್ನಾನ ಮಾಡ್ತಾರೆ. 5-6 ಸೂರ್ಯ ಉದಯಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಅದು ಬ್ರಹ್ಮ ಸ್ನಾನ. ಸೂರ್ಯ ಮುಳುಗಕ್ಕಿಂತ ಅರ್ಧ ತಾಸು ಮೊದಲ ಸೂರ್ಯ ಹೊಂಟ ಅರ್ಧ ತಾಸು ಇದು ಮನುಷ್ಯ ಸ್ನಾನ. ಮುಂಜಾನೆ 7 ಈ ಸೂರ್ಯ ಹೊಂಟು ಒಂದು ಮಾರ ಏರಿದ ಮೇಲೆ ಇವ ಮಾರ ಏನು ಹೇಳ್ತಾನಲ್ರಿ, ಇದು ರಾಕ್ಷಸ ಸ್ನಾನ.
ರಾಕ್ಷಸನ ಅಂತಾರೆ. ಅದಕ್ಕೆ ಸ್ನಾನ ಇಲ್ಲದೆ ಸಂಧ್ಯಾ ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಜಲ್ದಿ ಅಂತ ಅರ್ಥ. ಸ್ನಾನ ಸಂಧ್ಯಾ ಎರಡು ಕೂಡಿಸಿ ಹೇಳ್ತಾರೆ. ಸ್ನಾನ ಸಂಧ್ಯಾ ವಂದನ, ಸ್ನಾನ ಸಂಧ್ಯಾ ಕಡೆಗೆ ದೇವರಿಗೂ ವಂದನ. ಈ ಮೂರು ಶಬ್ದ ಬರೋಬ್ಬರ ಸ್ನಾನ ಸಂಧ್ಯಾ ವಂದನ ಅಂತ ಅಂತಾರೆ ಅವರು, ಪ್ರಾರ್ಥನಾ. ಹಾಗೇನಪ್ಪ ಅಂತ ಕೇಳಿದರೆ ಆ ಮನುಷ್ಯ ಸಮಯವನ್ನು ನಿರ್ಧಾರ ಮಾಡಿಕೊಂಡು ಯಾವ ಸಮಯದಲ್ಲಿ ಏನು ಯಾವ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಜ್ಞೆ ಇಲ್ಲದೆ ಮಾಡ್ದ ಅಂದ್ರೆ ಅವನಿಗೆ ಸಿಗಬೇಕಾದ ಸಂಪೂರ್ಣ ಫಲ ಸಿಗೋದಿಲ್ಲ. ಎಷ್ಟು ಸಿಕ್ಕಿತ್ತು ಆ ಮಾತು ಮಾಡ್ತಂದ್ರೆ ಸಿಗ್ತದೆ, ಪರಂತು ಸಂಪೂರ್ಣ ಸಿಗೋದಿಲ್ಲ ಅಂತ ತಿಳ್ಕೊಂಡು ಅವರಂಥವರು ಅವ ಹೆಂಗಿರಬೇಕು ಅಂದ್ರೆ ಯೋಗವನ್ನು ಮಾಡಬೇಕು. ಏಕಾಗ್ರಂ ಮನಕೃತ್ವ, ಹಾಸಿಗೆ ಮೇಲೆ ಕುಂತು ಕುಶೋತ್ತರ ಮೇಲೆ ಕುಂತು ಏಕಾಂತದ ಕುಂತು ಶರೀರ ತೊಗೊಂಡು ಕುಂತು ಅದರ ಮನಸ್ಸ ಏಕಾಗ್ರಂ ಮನಕೃತ್ವ, ಮನಸ್ಸಿಗೆ ಏಕಾಗ್ರ ಮಾಡಿ. ಏಕಾಗ್ರ ಅಂದ್ರೆ ಏನು? ಒಂದೇ, ಅದಲ್ಲ ಒಂದೇ. ಏಕ ಅಗ್ರ, ಅಗ್ರ ಅಂದರೆ ತುದಿ, ಅಗ್ರ ತುದಿ. ಏನು ಲಕ್ಷ್ಯ ಇಟ್ಟಿದಲ್ಲ ಅದರಾಗೆ ಏಕ. ನಿನ್ನ ಅಗ್ರ ಏನಪ್ಪ? ಅಗ್ರ ಅಂಕ ಅಂತ ಹೇಳ್ತಾರೆ ಶಾಲೆಗೆ, ಶ್ರೇಯ ಅಂಕ ಅಂತಿರಲ್ಲ. ನಿಂದು ಲಕ್ಷ್ಯ ಏನದ ಅದಕ್ಕೆ ಏಕ, ಅದಕ್ಕೆ ಏಕ. ಅದನ್ನೇ ಸ್ಮರಣ ಮಾಡ್ತಾ ಕೃತ್ವ ಯಥಚಿತ್ತೇಂದ್ರಿಯ ಕ್ರಿಯಾ, ಯಾವ ಕ್ರಿಯೆಗಳನ್ನು ಏನಪ್ಪ ಅದು ಕರ್ಮೇಂದ್ರಿಯಗಳಿಂದ ಮಾಡದೆ ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಏನಪ್ಪ ಅಂದ್ರೆ ಅವ ಉಪವಿಶ್ಯಾಸನೆ, ಆಸನದಲ್ಲಿ ಉಪವಿಶ್ಯ ಅಂದ್ರೆ ಕುಂತು. ಕುಂತು ಅಂದರೆ ಏನು? ನಿನಗೆ ಇಚ್ಛಿತವಾದ ಆಸನದಲ್ಲಿ ಇದ್ದು. ಪದ್ಮಾಸನ, ಸ್ವಸ್ತಿಕಾಸನ, ಯಾವುದೇ ಆಸನದಲ್ಲಿ ಉಪವಿಶ್ಯ. ಆಸನ ಅಂದರೆ ಏನು ರೀ? ನಿನಗೆ ಸುಲಭವಾದ ಒಂದು ಪದ್ಮಾಸನ ಇತ್ಯಾದಿ ಆಸನದಲ್ಲಿ ಕುಂತು. ಏನು ರೀ? ಯೋಗಂ ಯುಂಜೀತ್, ಯೋಗವನ್ನು ಮಾಡಬೇಕು. ಯಾಕೆ? ಯಾಕೆ? ಆತ್ಮವಿಶುದ್ಧಯೇ. ನಿನ್ನ ಆತ್ಮ ಅಂದ್ರೆ ಬ್ರಹ್ಮ ಅಲ್ಲ, ಆತ್ಮ ಅಂದ್ರೆ ಶರೀರ ಮನಸ್ಸು. ಶರೀರ ಶುದ್ಧಿನೂ ಆಗ್ತದೆ. ಯಾಕೆ? ನಿಯತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು. ನಿನ್ನ ಶರೀರನೂ ಶುದ್ಧ ಆಗ್ತದೆ, ನಿನ್ನ ಮನಸ್ಸೂ ಶುದ್ಧ ಆಗ್ತದೆ. ಆತ್ಮ ವಿಶುದ್ಧಯೇ. ಮನ ಇಂದ್ರಿಯಗಳು ದೇಹಗಳು ಇವೆಲ್ಲ ಏನು ಸಾಧನದ ಇವು ಶುದ್ಧವಾಗಲಿಕ್ಕೆ ಯುಂಜೀತ ಅಂದರೆ ಸತತ ಪ್ರಯತ್ನ ಮಾಡಬೇಕು. ಎಂದರಮ್ಮ ಅಲ್ಲ, ಅಲ್ಲ ಪ್ರತಿನಿತ್ಯ, ದಿನ ಅಲ್ಲ ಪ್ರತಿನಿತ್ಯ. ಪ್ರತಿನಿತ್ಯ ಹಿಂಗೆ ಪ್ರಯತ್ನ ಮಾಡ್ಕೋತ ಹೋದಿ ಅಂದ್ರೆ ಇಂದ್ರಿಯಗಳು ದೇಹವು ಮನಸ್ಸು ಏನಪ್ಪ ಅಂತ ಕೇಳಿದ್ರೆ ಬರ್ತದೆ. ಆ ಅಭ್ಯಾಸದ ಯಾವುದೋ ಒಬ್ಬ ಸಾಹುಕಾರನ ಮನೆಯಾಗ ಎಮ್ಮೆ ಇರಿತಂತ್ರಿ. ಎಮ್ಮೆ ಭಾಳ ಕರ ಹುಟ್ಟೈತಿ, ಎಮ್ಮೆ ಕರ. ಅದು ಪಂಚಕಲ್ಯಾಣಿ ಇತ್ತು ರೀ. ಪಂಚಕ್ಕೆ ಗೊತ್ತಾಯಿಲ್ಲ, 4 ಕಾಲ ಬೆಳಗ್ಗೆ ಹಣಿ ಮೇಲೆ 5, ಅದಕ್ಕೆ ಪಂಚಕಲ್ಯಾಣಿ. ಎಮ್ಮೆ ಭಾಳ ಜೀವ. ಸಾಹುಕಾರ ಅದಕ್ಕೆ ಹೆಂಡವ ಮಾಡವ ಎತ್ಕೊಂಡು ಮೇಲೆ ಕುಂಡ್ರವ. ಅದಕ್ಕೆ ಆ ಜೀವ ಹೆಂಗೆ ಮೊಮ್ಮಕ್ಳು ಎತ್ಕೊಂಡು ಕುಡಿರ್ತಾರಲ್ಲ, ಹಂಗೆ ಎತ್ಕೊಂಡು ಕುಡಿತಿದ್ದಾವ. ಅದು ಮತ್ತು ಅದು ಜನ ಅದಕ್ಕೆ ಜೀವ ಆಯಿತು, ಹಾಲು ಕೊಡ್ಸವ, ಹಾಲು ಹೆಚ್ಚಿ ಕುಡಿತಿತ್ತು. ಅದಕ್ಕೆ ಮುಂದೆ ಇಟ್ಟು 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 ಆಯ್ತು ರೀ. ದೊಡ್ಡದಾಗಿ ದಿನ ಹೊತ್ಕೊಂಡೇ ಕುಂಡ್ರವ. ದೊಡ್ಡದಾದ್ರು ಹೆಂಗೆ ಬರ್ತಾನೆ ರೀ? ಅಭ್ಯಾಸ ರೀ ಅದು. ಈಗ ನೋಡಿರಿ, ಉಣ್ಕೋತ 20 ರೊಟ್ಟಿ ಉಣವ್ರು ಅದಾರ. ಉಣ್ಕೋತ ಹೋದ್ರೆ ಉಣ್ತಾನೆ. ವಜ್ಜೆ ಎತ್ತವ್ರಿ ಮೊದಲು 2 ಕಿಲೋ ಎತ್ತಾರೆ, ಎತ್ತಾನೆ ಅವ ಪೂರ ದೊಡ್ಡದಾದ್ರು ಎಮ್ಮಿಕರು ಹೊಸ್ಕೊಂಡೇ ಕೊಂಡಿರ್ತೀವಿ. ಅಭ್ಯಾಸ ಅದ ಹಿಂಗೆ. ಅದಕ್ಕಂತಾರೆ ಅಭ್ಯಾಸಾತ್ ರಮತೆ ಚಿತ್ತಂ. ಯಾರ್ದು ಅಭ್ಯಾಸ ಆಗ್ತದೆ ಹಿಂಗೆ ಅವ ಮನುಷ್ಯ ಏನಪ್ಪ ಅಂದ್ರೆ ಆತ್ಮವಿಶುದ್ಧಯೇ ಯುಂಜೀತ. ಅಭ್ಯಾಸ ಮಾಡಬೇಕು. ಒಂದು ಆಸನದಾಗ, ಒಂದು ಜಾಗದಾಗ ಒಂದು ಆಸನ ಹಾಕಿ ಮನಸ್ಸು ಶರೀರ ಇಂದ್ರಿಯಗಳನ್ನು ತನ್ನ ವಶ ಮಾಡಿಕೊಂಡು ಏನಪ್ಪ ಅಂತ ಕೇಳಿದರೆ ಅವ ಯೋಗವನ್ನು ಅಂದ್ರೆ ಧ್ಯಾನವನ್ನು ಶಾಂತ ರೀತಿಯಲ್ಲಿ ಮಾಡಬೇಕು. ಹಾಗೆ ಮಾಡ್ದ ಅಂದ್ರೆ ಅವನಿಗೆ ಮನಸ್ಸು ಇಂದ್ರಿಯಗಳು ಅವನ ಕೈಯಾಗ ಬರ್ತಾವೆ. ಮನಸ್ಸು ಅವನ ಕೈಯಾಗ ಬಂತು ಅಂದ್ರೆ ಅವ ಯುಕ್ತ ಆಗ್ತಾನೆ.
ಯುಕ್ತ ಆದ ಅಂದ್ರೆ ಯೋಗಿ ಆಗ್ತಾನೆ, ಯೋಗಿ ಯೋಗಾರೂಢ ಆಗ್ತಾನೆ ಅರ್ಜುನ. ಅದಕ್ಕೆ ಹಿಂಗೆ ನೀ ಯೋಗಾಭ್ಯಾಸವನ್ನು ಮಾಡೋಕ್ಕೆ ಕಲಿ ಅಂತ ತಿಳ್ಕೊಂಡು ಪರಮಾತ್ಮ ಅವನಿಗೆ ಹೇಳ್ಯಾರ. ಮತ್ತು ಜಗ ನೋಡಿದೇವ್ರಿ, ಚಲೋ ಎಲ್ಲ ನೋಡಿ ಎಲ್ಲ ಹೆಂಗೆ ಕೊಂಡಿರ್ಬೇಕು ರೀ? ಹೆಂಗೆ ಕೊಂಡಿರ್ಬೇಕು? ನಮಗೆ ಒಂದು ತಾಸು ಸೀದಾ ಕೊಂಡ್ರಕ್ಕೆ ಆಗಂಗಿಲ್ಲ ಏನ್ರಿ. 84 ಆಸನ ಒಂದು ತಾಸನಾಗಿ ಮಾಡ್ತೇವೆ. ಮತ್ತು ಯೋಗಿ ಇರಬೇಕಲ್ಲ, ಸ್ಥಿರಮಾಸನ ಆತ್ಮನ ಅಂದಾರೆ ಹೆಂಗೆ ಕೊಂಡಿರ್ಬೇಕು ಅದನ್ನೇ ಹೇಳ್ತಾರೆ ಅವರು. ಮನುಷ್ಯ ಧ್ಯಾನ ಮಾಡೋ ಹೆಂಗೆ ಕೊಂಡಿರ್ಬೇಕು, ಅವ ಏನಪ್ಪ ಅಂತಂದ್ರೆ ಅವ ಏನು ನೋಡಬೇಕು, ಏನು ನೋಡ್ಕೋ ಧ್ಯಾನ ಮಾಡಬೇಕು, ಮನಸ್ಸಿನಾಗ ಏನು ಅನ್ನಬೇಕು, ಅದನ್ನು ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಅದನ್ನು ಕೇಳಿ